ಫಸ್ಟ್ ಈಗ ನನಗೆ ಸ್ಕೆಚ್ ಮಾಡ್ತೀನಿ. ನನಗೆ ಫ್ರಂಟ್ ಪ್ಲೇಯಲ್ಲಿ ಸ್ಕೆಚ್ ತಗೋತಾ ಇದ್ದೀನಿ. ಓಕೆನಾ? ನನಗೆ ಇಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಸೆಂಟ್ರಿದ್ದ ಒಂದು ರೆಕ್ಟ್ಯಾಂಗ್ಯುಲರ್ ನನಗೆ ಮೂವ್ ಆಗ್ತಾ ಹೋಗುತ್ತೆ. ನನಗೆ ಇದು ಬಂದ್ಬಿಟ್ಟು 50 ಇರುತ್ತೆ, ಇದು ಬಂದ್ಬಿಟ್ಟು 100 mm ಇರುತ್ತೆ. ಓಕೆನಾ? ಇದು 50 ಇರುತ್ತೆ, ಇದು 100 mm ಇರುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಡೈಮೆನ್ಷನ್ ನೀವು ಕೊಡ್ತಾ ಹೋಗ್ಬೋದು. ನಮ್ಮ ಮುಂದಿನ ಕ್ಲಾಸಲ್ಲಿ ನಿಮಗೆ ವಿತ್ ಡ್ರಾಯಿಂಗ್ ಎಲ್ಲ ಟೂಲ್ ಬಗ್ಗೆ ನಿಮಗೆ ತಿಳಿದಾದ್ಮೇಲೆ ನಾನು ವಿತ್ ಡ್ರಾಯಿಂಗ್ ನಿಮಗೆ ಯಾವ ರೀತಿ ಮಾಡೆಲ್ ಮಾಡೋದು ಅದನ್ನ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆನಾ? ನಾನು ಈಗ ಸದ್ಯಕ್ಕೆ ರಫ್ ಆಗಿ ಒಂದು ಡೈಮೆನ್ಷನ್ ತೋರಿಸ್ತಾ ಇದ್ದೀನಿ ನಿಮಗೆ. ಓಕೆ, ಈಗ ಏನಾಗ್ತಿದೆ, ಈಗ ಈ ಡೈಮೆನ್ಷನ್ ಮೂವ್ ಆಗುತ್ತೆ. ಓಕೆನಾ? ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಇದನ್ನು ನಾನು ಹೇಳಿದ್ದೀನಿ ಅನ್ಕೋತೀನಿ. ಸರಿ, ಓಕೆ, ಈ ಡೈಮೆನ್ಷನ್ ಮೂವ್ ಆಗ್ತಿದೆ. ಇದು ಮೂವ್ ಆಗಬಾರ್ದಂದ್ರೆ ನಾವು ಆ ಡೈಮೆನ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಲಾಕ್ ಸಿಂಬಲ್ ಕಾಣ್ತಾ ಇದೆಯಲ್ಲ, ಈ ಲಾಕ್ ಮೇಲೆ ನಾವು ಒಂದ್ಸಲ ಕ್ಲಿಕ್ ಮಾಡಬೇಕು. ಆವಾಗ ಏನಾಗುತ್ತೆ, ಇಲ್ಲಿ ನೋಡಿ ಈ ಡೈಮೆನ್ಷನ್ಸ್ ಇದು ಮೂವ್ ಆಗ್ತಾ ಇಲ್ಲ. ಈ ಡೈರೆಕ್ಷನ್ ಎಕ್ಸ್ ಡೈರೆಕ್ಷನ್, ವೈ ಡೈರೆಕ್ಷನ್ ಮಾತ್ರ ಮೂವ್ ಆಗ್ತಿದೆ. ಇದು 100 ಯಾವ ರೀತಿ ಇದೆ ಅದೇ ಥರ ಇದೆ. ನಾವು ಇದಕ್ಕೂ ಕೂಡ ಏನು ಮಾಡಬೇಕು, ನಾವು ಕ್ರಿಯೋದಲ್ಲಿ ಲಾಕ್ ಮಾಡಬೇಕು ಪ್ರತಿ ಡೈಮೆನ್ಷನ್. ಈ ಥರ ಲಾಕ್ ಮಾಡಿದ್ರೆ ಡೈಮೆನ್ಷನ್ ಮೂವ್ ಆಗಲ್ಲ. ನೀವು ಎಡಿಟ್ ಮಾಡಿದೆ ಹೊತ್ತು ಡೈಮೆನ್ಷನ್ ಯಾವತ್ತೂ ಮೂವ್ ಆಗಲ್ಲ. ಕ್ರಿಯೋದಲ್ಲಿ ಕೆಲವೊಂದು ಟೈಮ್ ಎರರ್ ಬರ್ತಾ ಇರುತ್ತೆ. ನೀವು ಡೈಮೆನ್ಷನ್ ಏನಾದರೂ ಲಾಕ್ ಮಾಡಿಲ್ಲ ಅಂದರೆ ಡೈಮೆನ್ಷನ್ ಮೂವ್ ಆಗೋ ಸಾಧ್ಯತೆ ಇರುತ್ತೆ. ಸೊ ನೀವು ಡೈಮೆನ್ಷನ್ನ ಯಾವಾಗಲೂ ಲಾಕ್ ಮಾಡೋದನ್ನ ಇದೊಂದು ನೀವು ತಲೆಯಲ್ಲಿ ಇಟ್ಕೋಬೇಕು. ಪ್ರತಿ ಸಲ ನೀವು ಲಾಕ್ ಮಾಡ್ತಾ ಹೋಗಬೇಕಾಗುತ್ತೆ. ಓಕೆನಾ? ನನಗೇನು ಬೇಕಿತ್ತು, 100/50 ಒಂದು ಡೈಮೆನ್ಷನ್ ಹಾಕಿದೆ, ಒಂದು ರೆಕ್ಟ್ಯಾಂಗ್ಯುಲರ್ ಹಾಕಿದೆ. ಈಗ ನಾನು ಈ ಥರ ನನಗೆ ಎಲ್ಲ ಸ್ಕೆಚ್ ಕಂಪ್ಲೀಟ್ ಆದಮೇಲೆ ಇಲ್ಲಿ ಓಕೆ ಆಪ್ಷನ್ ಕಾಣ್ತಾ ಇದೆಯಲ್ಲ, ನಾವು ಓಕೆ ಬಟನ್ನ ಕ್ಲಿಕ್ ಮಾಡಬೇಕಾಗುತ್ತೆ. ತದನಂತರದಲ್ಲಿ ಏನಪ್ಪ ಅಂದರೆ ನನಗೆ ಇದೇನಾಗಬೇಕು, ಎಕ್ಸ್ಟ್ರೋಡ್ ಆಗಬೇಕು. ಎಕ್ಸ್ಟ್ರೋಡ್ ನಾನು ಬೇಕಿದ್ರೆ ನೀವೇನು ಮಾಡಬೇಕು, ಈ ಥರ ರೊಟೇಟ್ ಮಾಡಬೇಕಂದ್ರೆ ನಿಮ್ಮ ಮೌಸಲ್ಲಿ ಸ್ಕ್ರೋಲ್ ಬಟನ್ ಇದೆಯಲ್ಲ ಅದನ್ನು ಲಾಂಗ್ ಪ್ರೆಸ್ ಮಾಡಿ ನೀವು ಮೌಸ್ನ ರೊಟೇಟ್ ಮಾಡ್ತಾ ಹೋದರೆ ಮೌಸ್ನ ನೀವು ಅಲ್ಲೇ ನಿಮ್ಮ ಟೇಬಲ್ ಮೇಲೆ ಈ ಥರ ರೊಟೇಟ್ ಮಾಡ್ತಾ ಹೋದರೆ ನಾವು ಯಾವ ರೀತಿ ರೊಟೇಟ್ ಮಾಡ್ತೀನೋ ಆ ರೀತಿ ಇದು ರೊಟೇಟ್ ಆಗುತ್ತೆ. ಓಕೆನಾ? ಈಗ ಎಕ್ಸ್ಟ್ರೂಡು ನನಗೆ ಈ ಸ್ಕೆಚ್ ನೀವು ಎಕ್ಸ್ಟ್ರೂಡ್ನ ಸೆಲೆಕ್ಟ್ ಮಾಡಿಬಿಟ್ಟು ಸ್ಕೆಚ್ನಾದರೂ ಸೆಲೆಕ್ಟ್ ಮಾಡ್ಬೋದು, ಅಥವಾ ಸ್ಕೆಚ್ನ ಸೆಲೆಕ್ಟ್ ಮಾಡಿಬಿಟ್ಟು ಎಕ್ಸ್ಟ್ರೂಡ್ ಮಾಡ್ಬೋದು. ನೀವು ಎರಡೂ ರೀತಿ ಯಾವುದು ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು. ನನಗೆ ಈ ಕಡೆ 50 mm ಬೇಕು ಮತ್ತು ಆ ಕಡೆ 50 mm ಬೇಕು. ಅವಾಗ ಏನು ಮಾಡಬೇಕು, ಇದಕ್ಕೆ ಅವಶ್ಯಕತೆ ಇಲ್ಲ. ಮತ್ತು ನಾನು ಇಲ್ಲಿ ಆಪ್ಷನ್ ಅಂತಿದೆ, ಆಪ್ಷನಲ್ಲಿ 2 ಟೈಪ್ಸ್ ಇದೆ. ಓಕೆ, ಇದು 50 mm ಈ ಥರ ಕೊಡೋ ಅವಶ್ಯಕತೆ ಇರಲ್ಲ. ಓಕೆನಾ? ಇದನ್ನು ನಾನು ಕೊಟ್ಟು ಇದು ನಾನು ಮಿಡ್ ಕೊಡ್ತೀನಿ, ಸಿಮೆಟ್ರಿಕ್ ಕೊಡ್ತೀನಿ. ಸಿಮೆಟ್ರಿಕ್ ಕೊಟ್ಟಾಗ ಎರಡು ಕಡೆನೂ ಒಂದೇ ಥರ ಮೂವ್ ಆಗುತ್ತೆ. ಓಕೆನಾ? ಈ ಥರ ನಿಮಗೆ ಆಪ್ಷನ್ ಸಿಗುತ್ತೆ. ಈ ಥರ ಮಾಡಿದಾಗ ನಿಮಗೆ ಎಕ್ಸ್ಟ್ರೂಡ್ ಸಿಗುತ್ತೆ. ಒಂದು ನೀವು ಈ ಕಡೆ ಈ ಡೈಮೆನ್ಷನ್ 100 ಇದೆ, ಇದು 50 ಇದೆ, ಇದು 50 ಇದೆ, ಇದು 100 ಇದೆ, ಸೇಮ್ ಇದು ಕೂಡ 100 ಇದೆ. ಓಕೆನಾ? ಎಕ್ಸ್ಟ್ರೂಡಲ್ಲಿ ಮತ್ತು ಸಬ್ ಆಪ್ಷನ್ಸ್ಗಳಿದೆ, ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಓಕೆ, ಇದು ಇದು ಎಕ್ಸ್ಟ್ರೂಡ್ ಆ್ಯಸ್ ಸಾಲಿಡ್. ಇದು ಸಾಲಿಡ್ ಬಾಡಿ ಇದೆ, ನೋಡ್ತಾ ಇದ್ದೀರಲ್ಲ ನೀವು. ಸಾಲಿಡ್ ಬಾಡಿ ಹೌದಾ ಅಂತ ಬಿಡ, ಇದರಲ್ಲಿ ಸರ್ಫೇಸ್ ಕಲರ್ ಬೇರೆ ಇರುತ್ತೆ, ಸಾಲಿಡ್ ಕಲರ್ ಬೇರೆ ಇರುತ್ತೆ. ಕೆಲವೊಂದು ಟೈಮಲ್ಲಿ ಏನಾಗಿರುತ್ತೆ ಅಂದರೆ ಎರರ್ ಇದ್ದ ಸರ್ಫೇಸ್ ಕಲರ್ ಇದೇ ಬಂದಿರುತ್ತೆ. ಆವಾಗ ನೀವು ಯಾವ ಥರ ಚೆಕ್ ಮಾಡ್ಕೋಬೇಕಂದ್ರೆ ಈ ವೀವಲ್ಲಿ ಹೋಗ್ಬಿಟ್ಟು ಸ್ಕೆಚ್ ಅಂತಿದೆ, ಸೆಕ್ಷನ್ ಅಂತ ಇದೆ. ಸೆಕ್ಷನ್ಗೆ ಹೋದರೆ ನೀವು ಯಾವುದೇ ಪ್ಲೇನ್ ಮಾಡಿ ಕ್ಲಿಕ್ ಮಾಡಿದ್ರೆ ಅಲ್ಲಿ ಸೆಕ್ಷನ್ ಆಗುತ್ತೆ. ಇಲ್ಲಿ ನೋಡಿ, ಸೆಕ್ಷನ್ ಮಾಡಿದಾಗ ನಿಮಗೆ ಇಲ್ಲೂ ಕೂಡ ನಿಮಗೆ ಸಾಲಿಡ್ ಆಗಿ ಬರಬೇಕು. ಇಲ್ಲಿ ಕೂಡ ಸಾಲಿಡ್ ಆಗಿ ಬಂತು ಅಂದರೆ ಇದು ಸಾಲಿಡ್ ಬಾಡಿ ಇದೆ ಅಂತ. ಇದು ಸೆಕ್ಷನ್ ನೀವು ಹೋಗಬೇಕು ಅಂದರೆ ಏನು ಮಾಡಬೇಕಂದ್ರೆ ಈ ಸೆಕ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಒಂದು ಡಿಆಕ್ಟಿವೇಟ್ ಅಂತಿದೆಯಲ್ಲ, ಡಿಆಕ್ಟಿವೇಟ್ ಮಾಡಿದಾಗ ನೀವು ಮಾಡಿರೋ ಸೆಕ್ಷನ್ ಹೋಗುತ್ತೆ. ಮುಂಚೆ ಥರ ಅದು ಯಾವ ರೀತಿ ಇರುತ್ತೋ ಆ ಪೊಸಿಷನ್ಗೆ ಮತ್ತೆ ಬರುತ್ತೆ. ಓಕೆನಾ? ಆಯಿತಾ? ಈ ಎಕ್ಸ್ಟ್ರೂಡ್ ಸಾಲಿಡ್ ಬಗ್ಗೆ ಗೊತ್ತಾಯ್ತು. ಇಲ್ಲೊಂದು ಆಪ್ಷನ್ ಇದೆ ನಿಮ್ಗೇನಾದರೆ ಎಕ್ಸ್ಟ್ರೂಡ್ ಆ್ಯಸ್ ಸರ್ಫೇಸ್ ಅಂತಿದೆ. ಎಕ್ಸ್ಟ್ರೂಡ್ ಆ್ಯಸ್ ಸರ್ಫೇಸ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಗೇನಾಗುತ್ತೆ, ಸರ್ಫೇಸ್ ಬಾಡಿ ಅಷ್ಟೇ ಕ್ರಿಯೇಟ್ ಆಗುತ್ತೆ. ನಿಮಗೆ ಈ ಎಂಡ್ ಕ್ಲೋಸ್ ಆಗಿರಲ್ಲ. ಅರ್ಥ ಆಯ್ತಾ? ಈಗ ನೋಡಿ, ಸಾಲಿಡ್ ಬಾಡಿ ನಮಗೆ ಬೇರೆ ಕಲರ್ ಇತ್ತು, ಸರ್ಫೇಸ್ ಬಾಡಿ ಈ ಕಲರ್ ಬಂದಿದೆ. ಇದರಲ್ಲಿ ಕ್ರಿಯೋದಲ್ಲಿ ಅದೇ ಒಂದು ನಮಗೆ
ಮೇನ್ ಅಡ್ವಾಂಟೇಜ್. ಸರ್ಫೇಸ್ ಬೇರೆ ಕಲರ್ ಇರುತ್ತೆ, ಸಾಲಿಡ್ ಕೂಡ ಬೇರೆ ಕಲರ್ ಇರುತ್ತೆ, ನಾವು ಚೇಂಜ್ ಮಾಡೋ ಅವಶ್ಯಕತೆ ಇರಲ್ಲ. ಇಫ್ ಇನ್ ಕೇಸ್ ನಿಮಗೆ ಕಲರ್ ಚೇಂಜ್ ಮಾಡಬೇಕು, ಇದು ಬೇಡ ಅಂದರೆ ನೀವು ಮಾಡ್ಕೋಬೋದು. ಅದನ್ನು ನಾನು ಹೇಳ್ಕೊಡ್ತಾ ಹೋಗ್ತೀನಿ. ಓಕೆ, ಈಗ ನಿಮಗೆ ಹೆಂಗೆ ಗೊತ್ತಾಯಿತು, ಸಾಲಿಡ್ ಎಕ್ಸ್ಟ್ರೂಡ್ ಮತ್ತು ಸರ್ಫೇಸ್ ಎಕ್ಸ್ಟ್ರೂಡ್ ಬಗ್ಗೆ ಗೊತ್ತಾಯಿತು. ಇದರಲ್ಲಿ ಮತ್ತೆ ನಿಮಗೆ 2 ಥರ ಸಿಗುತ್ತೆ. ಎಕ್ಸ್ಟ್ರೂಡ್ ಫ್ರಮ್ ಸ್ಕೆಚ್ ಪ್ಲೇನ್ ಬೈ ಎ ಸ್ಪೆಸಿಫೈಡ್ ಡೆಪ್ತ್ ವ್ಯಾಲ್ಯೂ. ಇದು ಅಂದರೆ ನೀವು ಇದರ ಮೀನಿಂಗ್ ಏನಪ್ಪ ಅಂದರೆ, ನೀವು ಏನು ಸ್ಪೆಸಿಫೈ ಮಾಡ್ತೀರೋ ಆ ಡೈಮೆನ್ಷನ್ಗೆ ಇದು ಎಕ್ಸ್ಟ್ರೂಡ್ ಆಗುತ್ತೆ. ನನಗೆ 20 mm ಬೇಕು, ಓಕೆನಾ. ಇದು ಆ ಮೀನಿಂಗ್ನ ನಿಮಗೆ ಕೊಡ್ತಾ ಹೋಗುತ್ತೆ. ನನಗಿದು 100 ಬೇಕು, 100 ಒಂದೇ ಸೈಡ್. ನೀವು ಯಾವ ಸೈಡ್ ಕೊಟ್ಟಿರ್ತೀರೋ, ಅಂದರೆ ಈ ಆರೋ ಮಾರ್ಕ್ ಯಾವ ಕಡೆ ಇರುತ್ತೋ ಆ ಕಡೆ ಮಾತ್ರ. ನಾನು ಈ ಕಡೆ ಮೂವ್ ಮಾಡಿದ್ರೆ ಆ ಕಡೆ ಹೋಗುತ್ತೆ, ಈ ಕಡೆ ಮಾಡಿದ್ರೆ ಈ ಕಡೆ ಹೋಗುತ್ತೆ, ಓಕೆನಾ. ಮತ್ತು ಇದು ಸಿಮೆಟ್ರಿಕ್. ಜಸ್ಟ್ ಈಗ ನಿಮಗೆ ತೋರಿಸಿದ್ನಲ್ಲ ಸಿಮೆಟ್ರಿಕ್ ಅಂತ ಹೇಳಿ, ಏನಂತ ಹೇಳಿ ಇದು ಸಿಮೆಟ್ರಿಕ್. ನೀವೇನು ಕೊಡ್ತೀರೋ ವ್ಯಾಲ್ಯೂ, ಇಲ್ಲಿ 500 ಕೊಟ್ಟರೆ 250 ಡಿವೈಡ್ ಆಗುತ್ತೆ. ನೀವು 10 ಕೊಟ್ಟರೆ 5 ಡಿವೈಡ್ ಆಗುತ್ತೆ. ಇದು ಈಚ್ ಆ್ಯಂಡ್ ಎವ್ರಿ ಡೈಮೆನ್ಷನ್ ನೀವೇನು ಕೊಡ್ತೀರೋ ಅದನ್ನು ಸಿಮೆಟ್ರಿಕ್ ಬಂದ್ಬಿಟ್ಟು ನಿಮಗೆ ಡೈಮೆನ್ಷನ್ನ ಡಿವೈಡ್ ಮಾಡಿ ಕಳಿಸುತ್ತೆ. ನೆಕ್ಸ್ಟ್ ನಮಗೆ ಇದು ಅಪ್ ಟು ಪ್ಲೇನ್ ಅಂತ ಇದೆ. ನೀವು ಏನಾದರೂ ಒಂದು ಆಬ್ಜೆಕ್ಟ್ ಇಲ್ಲಿ ಯಾವುದೂ ನಿಮಗೆ ಡಿಫೈನ್ ಮಾಡೋಕ್ಕೆ ಯಾವುದೇ ಆಬ್ಜೆಕ್ಟ್ ಇಲ್ಲ, ಓಕೆನಾ. ಇದು ಯಾವ ಥರ ಅಂತೇಳಿ ನಿಮಗೆ ಒಂದು ರಫಾಗಿ ತೋರಿಸ್ತೀನಿ. ಈಗ ಎಕ್ಸಿಟ್ ಆಗಿ ನಾನು ಈ ಪ್ಲೇನ್ನ, ನಿಮಗೆ ಪ್ಲೇನ್ ಆಫ್ಸೆಟ್ ಬಗ್ಗೆ ಗೊತ್ತಲ್ಲ ಆಲ್ರೆಡಿ, ಪ್ಲೇನ್ ನಾನು 95.3ಗೆ ಆಫ್ಸೆಟ್ ಮಾಡಿದೆ, ಓಕೆ. ಇದು ಆ್ಯಕ್ಚುಲಿ ನನಗೆ ಇದು ಎಕ್ಸ್ಟ್ರೂಡು ಇಲ್ಲಿವರೆಗೂ ಆಗಬೇಕು. ಆಗ ನಾನೇನು ಮಾಡಬೇಕು, ಇದಕ್ಕಿಂತ ಮೇಲೆ ಇರಬೇಕು. ಒಂದು ಸೆಕೆಂಡ್. ಓಕೆ, ನಾನು ಏನು ಮಾಡ್ತೀನಿ, ನಿಮಗೆ 95.3ಗೆ ಒಂದು ಪ್ಲೇನ್ ಹಾಕ್ಕೊಂಡು, ಓಕೆನಾ. ಇಲ್ಲೊಂದು ಎಕ್ಸ್ಟ್ರೂಡ್. ನನಗೀಗ ಏನಾಗಬೇಕು, ಇದು ಮೀನಿಂಗ್ ಏನಂದರೆ, ಅಪ್ ಟು ಪ್ಲೇನ್ ಅಂದರೆ ನೀವು ಯಾವ ಪ್ಲೇನ್ ಸೆಲೆಕ್ಟ್ ಮಾಡ್ತೀರೋ ಆ ಪ್ಲೇನ್ವರೆಗೂ ನಿಮಗೆ ಎಕ್ಸ್ಟ್ರೂಡ್ ಆಗಿರುತ್ತೆ. ನೀವು ಏನಾದರೂ ಇದ್ರ ವ್ಯಾಲ್ಯೂ ಚೇಂಜ್ ಮಾಡಬೇಕು ಅಂದರೆ ಈ ಪ್ಲೇನ್ ವ್ಯಾಲ್ಯೂ ಚೇಂಜ್ ಮಾಡಿದಾಗ ಮಾತ್ರ ನಿಮಗೆ ಅಲ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ನನಗೆ 200 ಬೇಕಂದರೆ 200 ಏನಾಯಿತು, ನಾವು ಪ್ಲೇನ್ ವ್ಯಾಲ್ಯೂ ಚೇಂಜ್ ಮಾಡ್ದಂಗೆಲ್ಲ ಈ ಎಕ್ಸ್ಟ್ರಾ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ, ಓಕೆನಾ. ನಿಮಗೆ ಈಗ ಈ 3 ಬಗ್ಗೆ ತಿಳಿತು. ನೆಕ್ಸ್ಟ್ ನೀವು ಇದೊಂದು ಸೆಲೆಕ್ಟ್ ಮಾಡಿದ್ರೆ ಇಲ್ಲಿ ನಿಮ್ಗೆ ಏನು ವ್ಯಾಲ್ಯೂ ಬೇಕೋ ಆ ವ್ಯಾಲ್ಯೂ ಕೊಡ್ತಾ ಹೋಗ್ಬೋದು. ನಾನೀಗ ಸಿಮೆಟ್ರಿಕ್ ಕೊಟ್ಟಿರೋದ್ರಿಂದ ಸಿಮೆಟ್ರಿಕ್ನ ಯೂಸ್ ಮಾಡ್ತಾ ಹೋಗ್ತೀನಿ. ಮತ್ತು ಇನ್ನೊಂದು, ನಾನು ಇಲ್ಲಿ ಆರೋ ಮಾರ್ಕ್ನ ಕ್ಲಿಕ್ ಮಾಡಿದ್ನಲ್ಲ, ನೀವು ಇಲ್ಲಿ ಸಹ ಯೂಸ್ ಮಾಡ್ಬೋದು. ಈ ಆರೋ ಮಾರ್ಕ್ ಆರೆಂಜ್ ಹೈಲೈಟ್ ಆದಾಗ ನೀವು ಕ್ಲಿಕ್ ಮಾಡಿದಾಗ ಅದು ಬರುತ್ತೆ. ಇಲ್ಲ ಅಂತ ಅಂದರೆ ನೀವು ಇಲ್ಲೇ ಆಪ್ಷನ್ ಇದೆ, ಏನಂತ ಹೇಳಿ ಆಪ್ಷನ್ ಇದೆ, ಫ್ಲಿಪ್ ಅಂತ ಹೇಳಿ ಒಂದು ಆಪ್ಷನ್ ಇದೆ. ನೀವು ಇದನ್ನ ಫ್ಲಿಪ್ ಮಾಡಿದಾಗ 2 ಕಡೆ ರೊಟೇಟ್ ಆಗ್ತಾ ಹೋಗುತ್ತೆ, ಓಕೆನಾ. ನೀವು ಇದನ್ನಾದರೂ ಯೂಸ್ ಮಾಡ್ಬೋದು ಅಥವಾ ಇಲ್ಲಾದರೂ ಯೂಸ್ ಮಾಡ್ಬೋದು. ನಿಮಗೆ 2 ಕಡೆ ಇದನ್ನು ಯೂಸ್ ಮಾಡೋ ಆಪ್ಷನ್ಸ್ ಇದೆ. ಇನ್ನೊಂದು ಇದು ಬಂದ್ಬಿಟ್ಟು ಶೆಲ್, ಓಕೆನಾ. ನಿಮಗೆ ಇದು ಬಂದ್ಬಿಟ್ಟು ಥಿಕ್ನೆಸ್ ಸ್ಕೆಚ್ ಅಂತ ಹೇಳಿ. ಥಿಕ್ನೆಸ್ ಸ್ಕೆಚ್ ಏನಪ್ಪ ಅಂದರೆ, ನಿಮಗೆ ಏನು ಸ್ಕೆಚ್ ಮಾಡಿದಿರೋ ಅದು ನಿಮಗೆ ಥಿಕ್ನೆಸ್ಸಲ್ಲಿ ಬೇಕು. ಇಲ್ಲಿದೆಲ್ಲ ನಮ್ಗೆ 5 mm ಥಿಕ್ನೆಸ್ಸಲ್ಲಿ ಬೇಕು. ನಿಮಗೆ ಔಟ್ಸೈಡ್ ಬೇಕಾ, ಇನ್ಸೈಡ್ ಬೇಕಾ, ಓಕೆನಾ. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಈ ಥಿಕ್ನೆಸ್ ಅಂದರೆ ನಿಮ್ಗೆ ಏನು ಸ್ಕೆಚ್ ಮಾಡಿರ್ತೀರೋ ಅದಕ್ಕೆ ನೀವು ಸಾಲಿಡ್ ಆಗಿ ಥಿಕ್ನೆಸ್ನ ಆ್ಯಡ್ ಮಾಡ್ಬೋದು. ಇಲ್ಲಿದೆಲ್ಲ ಈ ಥರ ಸಾಲಿಡ್ ಆಗಿ ಥಿಕ್ನೆಸ್ನ ಆ್ಯಡ್ ಮಾಡ್ಬೋದು. ಇದರಲ್ಲಿ ಬಂದ್ಬಿಟ್ಟು 3 ಆಪ್ಷನ್ಸ್ ಇದೆ. ಇನ್ಸೈಡು, ಇದು ಇನ್ಸೈಡು ನೀವು ನೋಡಿದ್ದು. ಈಗ ಔಟ್ಸೈಡು, ಇದು ಬಂದ್ಬಿಟ್ಟು ಮಿಡಲ್. ಮಿಡಲ್ ಅಂದರೆ ನೀವೇನು ಸ್ಕೆಚ್ ಮಾಡಿರ್ತೀರೋ ಅಲ್ಲಿಂದ ಸೇಮ್ ಡಿಸ್ಟೆನ್ಸಲ್ಲಿ ನೀವೀಗ ಏನು ಕೊಟ್ಟಿದ್ದೀರಾ, 5 ಕೊಟ್ಟಿದ್ದೀನಿ ಅಂದರೆ 2.5 ಎಕ್ಸಾಕ್ಟ್ ಆಗಿ ಅದು ನಿಮಗೆ 2 ಕಡೆ ಆ್ಯಡ್ ಆಗ್ತಾ ಹೋಗುತ್ತೆ. ಇಲ್ಲಿ 10 ಕೊಟ್ಟಿದ್ದೀನಿ ಅಂದರೆ 5 ಈ ಥರ ನಿಮಗೆ ಒಂದೇ ಇದರಲ್ಲಿ 3 ಆಪ್ಷನ್ ಸಿಗುತ್ತೆ. ನೀವು ಯಾವುದನ್ನು ಬೇಕಾದರೂ ಯೂಸ್ ಮಾಡ್ಕೋಬೋದು, ಓಕೆನಾ. ಇದು ಬಂದ್ಬಿಟ್ಟು ಥಿಕ್ನೆಸ್ ಸ್ಕೆಚ್. ನನಗೆ ಇದರ ಅವಶ್ಯಕತೆ ಇಲ್ಲ, ನಿಮಗೆ ಜಸ್ಟ್ ತಿಳಿಸ್ಬೇಕಾಗಿತ್ತು, ಹೇಳಿದೆ. ಇದು ಪ್ಲೇಸ್ಮೆಂಟ್ ಬಂದ್ಬಿಟ್ಟು ಇಲ್ಲಿ ಸ್ಕೆಚ್ ಲಿಂಕ್ ಅಂತ ಇರುತ್ತೆ. ಇದು ಬಂದ್ಬಿಟ್ಟು ಏನಪ್ಪ ಅಂದರೆ, ನೀವೀಗ ಸ್ಕೆಚ್ ಇರುತ್ತಲ್ಲ ಇದನ್ನ ಲಿಂಕ್ ಇರುತ್ತೆ. ನೀವು ಅನ್ಲಿಂಕ್ ಏನಾದರೂ ಮಾಡಿದ್ರೆ ಓಕೆ ಕೊಡಬೇಕಾಗುತ್ತೆ. ಇಲ್ಲಿ ಅನ್ಲಿಂಕ್ ಏನಾದರೂ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ ಇಲ್ಲಿ ನೋಡಿ. ಈಗ ನಾನು ಇಲ್ಲಿ ಏನು ಎಡಿಟ್ ಮಾಡಿದ್ರು 200, ನಾನು ಇಲ್ಲಿ ಏನು ಎಡಿಟ್ ಮಾಡಿದ್ರು ನೋಡಿ, ನಿಮ್ಮದು ಸ್ಕೆಚ್ ಗ್ರೀನ್ ಕಲರ್ ಇದೆ, ಅದು ಸ್ಕೆಚ್ ಇದೆ ಎಕ್ಸ್ಟ್ರೂಡ್.
ಇದು ನಿಮಗೆ ಚೇಂಜ್ ಆಗಿಲ್ಲ. ಸೊ ನೀವು ಅಲ್ಲಿ ಏನಾದರೂ ಅನ್ಲಿಂಕ್ ಮಾಡಿದ್ರೆ, ಇಲ್ಲಿ ಏನಾದರೂ ಅನ್ಲಿಂಕ್ ಮಾಡಿದ್ರೆ, ನೀವು ಇಲ್ಲಿ ಏನಾದರೂ ಅನ್ಲಿಂಕ್ ಮಾಡಿದ್ರೆ ನೀವು ಸ್ಕೆಚಲ್ಲಿ ಏನು ಎಡಿಟ್ ಮಾಡಿದ್ರು ಇಲ್ಲಿ ರೆಪ್ಲಿಕೇಟ್ ಆಗಲ್ಲ. ಓಕೆನಾ? ಇಲ್ಲಿ ರೆಪ್ಲಿಕೇಟ್ ಆಗಲ್ಲ. ನೀವು ಏನಾದರೂ ಇದನ್ನ ಎಡಿಟ್ ಮಾಡಬೇಕಪ್ಪ, ಇದು ಹೋಗ್ಬಿಟ್ಟಿದೆ. ಈಗ ನಾನು ಇಲ್ಲಿ ಏನು ಎಡಿಟ್ ಮಾಡಿದ್ರೆ ಎಡಿಟ್ ಆಗ್ತಾ ಇಲ್ಲ. 200 ಏನು ಎಡಿಟ್ ಮಾಡಿದ್ರೆ ಎಡಿಟ್ ಆಗ್ತಾ ಇಲ್ಲ. ಏನು ಮಾಡಬೇಕಂದ್ರೆ ನೆಕ್ಸ್ಟ್ ನಾನು ಇಲ್ಲಿ ನಿಮಗೆ ಒಂದು ಸಿಂಬಲ್ ಕಾಣ್ತಾ ಇದೆ, ಆರೋ ಸಿಂಬಲ್, ಅದರಲ್ಲಿ ಹೋಗ್ಬಿಟ್ಟು ಸ್ಕೆಚ್ ಅಂತ ಇದೆ. ಇದರಲ್ಲಿ ಬಂದ್ಬಿಟ್ಟು ಇಲ್ಲಿ ಎಡಿಟ್ ಸ್ಕೆಚ್ ಅಂತ ಇದೆ. ಓಕೆ, ಎಡಿಟ್ ಡೆಫಿನೇಷನ್ ಮಾಡಿದಾಗ ನಿಮ್ಗೆ ಏನಾಗುತ್ತೆ, ನೀವು ಏನು ಎಡಿಟ್ ಮಾಡ್ತೀರೋ ಆ ಡೈಮೆನ್ಷನ್ ಇಲ್ಲಿ ಎಡಿಟ್ ಆಗ್ತಾ ಹೋಗುತ್ತೆ. ಓಕೆನಾ? ನಿಮಗೆ ನಾನು ಯೂಶಲಿ ಏನು ಮಾಡ್ತೀನಿ ಅಂದರೆ ಅದನ್ನು ನಾನು ಯಾವತ್ತೂ ಲಿಂಕ್ ಇಡಲ್ಲ. ನಾನು ಯಾವತ್ತು ಲಿಂಕೇ ಮಾಡ್ತಾ ಹೋಗ್ತೀನಿ. ಏನಕ್ಕಂದರೆ ಸ್ಕೆಚ್ಚಲ್ಲಿ ಕೆಲವೊಂದು ಟೈಮ್ ಏನು ಎಡಿಟ್ ಮಾಡಿರ್ತೀವೋ ನನಗೆ ಗೊತ್ತಿಲ್ಲ. ನಾನು ಡೈರೆಕ್ಟಾಗಿ ಎಕ್ಸ್ಟ್ರೂಡ್ ಆಪ್ಷನ್ ಯೂಸ್ ಮಾಡ್ತೀನಿ. ಅದನ್ನು ನಿಮಗೆ ಈಗ ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ತಾ ನಿಮ್ಗೆ ಅದನ್ನ ಹೇಳ್ತೀನಿ ಈಗ ಏನಂತ ಹೇಳಿ. ಓಕೆನಾ? ನಾನು ಏನಕ್ಕೆ ಅನ್ಲಿಂಕ್ ಮಾಡ್ತೀನಿ ಅಂತ ಹೇಳಿ ನೀವು ಈಗ ಹೇಳ್ತಾ ಹೋಗ್ತೀನಿ. ಓಕೆನಾ? ಈಗ ಪ್ಲೇಸ್ಮೆಂಟ್ ಬಗ್ಗೆ ನಿಮಗೆ ಗೊತ್ತಾಯ್ತು. ನೆಕ್ಸ್ಟ್ ಆಪ್ಷನಲ್ಲಿ ಬಂದ್ಬಿಟ್ಟು ಇಲ್ಲಿ ನಿಮಗೆ 100 mm ಇದೆ. ಓಕೆನಾ? 100 mm ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಈ ಸೈಡ್ ಬಂದ್ಬಿಟ್ಟು ಬರೀ 25 mm ಸಾಕು. ನನಗೆ ಈ ಸೈಡ್ ಬಂದ್ಬಿಟ್ಟು 25 mm ಸಾಕು. 25 mm ಸಾಕಂದ್ರೆ ಇಲ್ಲಿ ಬ್ಲೈಂಡ್ ಅಂತಿದೆ. ಬ್ಲೈಂಡ್ ಅಂತ ಬಂದ್ಬಿಟ್ಟು ನೀವು 25 mm ಬೇಕಾದಾಗ 25 ನಿಮ್ಗೆ ಏನು ವ್ಯಾಲ್ಯೂ ಬೇಕೋ ಆ ವ್ಯಾಲ್ಯೂ ಎಂಟ್ರಿ ಮಾಡಿದಾಗ ಏನಾಗುತ್ತೆ, ನೀವು ಸ್ಕೆಚ್ಚಿಂದ ಯಾವ ಪ್ಲೇನಿಂದ ಮಾಡಿರ್ತೀರೋ ಅಲ್ಲಿಂದ ಒಂದು ಸೈಡ್ ನಿಮ್ಗೆ 100 mm ಆಗಿರುತ್ತೆ, ನಿಮ್ಮ ಕಡೆ 25 mm ಬಂದಿರುತ್ತೆ. ಟೋಟಲ್ ಆಗಿ 125 ಆಗುತ್ತೆ. ಓಕೆನಾ? ಇನ್ನೊಂದು ಬಂದ್ಬಿಟ್ಟು ಸೇಮ್ ಟು ಸೆಲೆಕ್ಟೆಡ್. ನೀವೇನು ಸೆಲೆಕ್ಟ್ ಮಾಡ್ತೀರಾ ಅಲ್ಲಿವರೆಗೂ ಬೇಕು. ಅಲ್ಲಿವರೆಗೂ ಅದು ಎಕ್ಸ್ಟ್ರೂಡ್ ಮೂವ್ ಆಗುತ್ತೆ. ಸೊ ನಿಮ್ಗೆ ಅದ್ರ ಅವಶ್ಯಕತೆ ಇಲ್ಲ. ಇದನ್ನು ಡೈಮೆನ್ಷನ್ ಚೇಂಜ್ ಮಾಡಬೇಕಂದ್ರೆ ನೀವು ಮತ್ತೆ ಹೋಗ್ಬಿಟ್ಟು ಪ್ಲೇನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ, ಅಥವಾ ಪ್ಲೇನಲ್ಲಿ ನೀವು ಎಡಿಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಇಲ್ಲ ನನಗೆ ಇದ್ರ ಅವಶ್ಯಕತೆ ಎಲ್ಲ ಒಂದೇ ಸೈಡ್ ಬೇಕಂದ್ರೆ ಮುಂದೆ ಕೊಟ್ಟಾಗ ಈ ಕಡೆ ನಿಮಗೆ ಯಾವುದೇ ರೀತಿ ವ್ಯಾಲ್ಯೂ ಎಂಟರ್ ಆಗಲ್ಲ. ಅರ್ಥ ಆಯ್ತಾ? ನೀವು ಇದು ಆ್ಯಡ್ ಟೇಪರ್ ಅಂತ ಇದೆ. ಆ್ಯಡ್ ಟೇಪರ್ ಅಂದರೆ ಏನು ಅಂತ ಹೇಳಿದ್ರೆ, ನನಗೆ ಏನು ಸ್ಕೆಚ್ ಮಾಡಿದ್ದೀನೋ ಅದು ನನಗೆ 0 ಇರಬೇಕು. ನಾನು ಏನು ಕೊಟ್ಟಿರ್ತೀನಿ ಅದೇ ವ್ಯಾಲ್ಯೂ. ಅಲ್ಲಿಂದ ನನಗೆ ಟೇಪರ್ ಬೇಕು, ಈ ಥರ ಆ್ಯಂಗಲ್ ಬೇಕು, ಎಲ್ಲ ಫೇಸ್. ಇದರಲ್ಲಿ ಬಂದ್ಬಿಟ್ಟು ಎಲ್ಲ ಫೇಸು ಆಗುತ್ತೆ. ನಿಮಗೆ ಪರ್ಟಿಕ್ಯುಲರ್ ಫೇಸ್ ಅಷ್ಟೇ ಬೇಕಂದರೆ ಹೊರಗಡೆ ಡ್ರಾಫ್ಟ್ ಅಂತ ಇದೆ, ಅದು ಕೊಡಬೇಕಾಗುತ್ತೆ. ಇಲ್ಲಿ ಬಂದ್ಬಿಟ್ಟು ಆ್ಯಡ್ ಟೇಪರ್ ಅಂತ ಕೊಟ್ಟಾಗ ನೀವು ಏನು ಫೇಸಸ್ ಇರುತ್ತೋ ಸ್ಕೆಚಲ್ಲಿ ಆ ಎಲ್ಲ ಫೇಸಸ್ ನಿಮಗೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ಪಾಸಿಟಿವ್ ಅಂದರೆ, ಈಗ ನಿಮಗೆ 25 ಇದೆ, ಇದು ನೆಗೆಟಿವ್ ಬೇಕಂದರೆ -25 ಅಂತ ಕೊಡಬೇಕಾಗುತ್ತೆ. ಆವಾಗ ಇದು ನೆಗೆಟಿವ್ ಆಗುತ್ತೆ. ಇದು ಪಾಸಿಟಿವ್ ಆಗಬೇಕು. ತಿರ್ಗಾ ನಿಮಗೆ ಬೇಕಂದರೆ 25 ಅಂತ ಕೊಟ್ಟಾಗ +25 ಅಂತ ಕೊಟ್ಟಾಗ +25 ಅಂತ ಕೊಟ್ಟಾಗ ಈ ಥರ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಇದು ಸ್ಕೆಚಲ್ಲಿ ಏನು ಪ್ಲೇನ್ ಇರುತ್ತೋ ಪ್ರತಿ ಪ್ಲೇನ್ ನಿಮಗೆ ಸೆಲೆಕ್ಟ್ ಆಗ್ತಾ ಹೋಗುತ್ತೆ. ಓಕೆನಾ? ನನಗೆ ಇದು ಅವಶ್ಯಕತೆ ಇದೆ, ನಾನು ಟಿಕ್ ಮಾಡ್ತೀನಿ. ನೆಕ್ಸ್ಟ್ ಪ್ರಾಪರ್ಟೀಸ್. ನೀವು ಇಲ್ಲಿ ನೇಮ್ನ ಚೇಂಜ್ ಮಾಡ್ಬೋದು. ಎಕ್ಸ್ಟ್ರೂಡ್ಗೆ ನಾನು ಏನು ಮಾಡ್ತೀನಿ ಅಂದರೆ ಇದು ಒಂದು ಮೇನ್ ಬಾಡಿ ಅಂತ ಕೊಡ್ತೀನಿ. ಮೇನ್ BODY. ನಿಮಗೆ ಏನು ಹೇಳಿದೆ ಮುಂಚೆ, ನಾನು ಪ್ರತಿಯೊಂದು ಕ್ರಿಯೋದಲ್ಲಿ ಸ್ಪೇಸ್ ಆಪ್ಷನ್ಸ್ ಇರಲ್ಲ. ಸ್ಪೇಸ್ ಆಪ್ಷನ್ ಕೊಡೋಕ್ಕಾಗಲ್ಲ. ನೀವು ಅಂಡರ್ಸ್ಕೋರು ಐಫೋನು ನಿಮ್ಗೆ ಏನು ಬೇಕೋ ಒಂದು ಏನಾದರೂ ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ, ಅಥವಾ ನೀವು ವಿತೌಟ್ ಸ್ಪೇಸ್ ಕೊಡಬೇಕಾಗುತ್ತೆ. ಇಲ್ಲಿ ನೀವು ಅದ್ರ ಬದಲು ಏನಾದರೂ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ನ ಇಲ್ಲಿ ಯೂಸ್ ಮಾಡ್ತಾ ಹೋಗ್ಬೋದು. ಓಕೆನಾ? ಇದರಲ್ಲಿ ನಿಮಗೆ ಇದು 3 ಗೊತ್ತಾಯ್ತು. ನೆಕ್ಸ್ಟ್ ಇದು ಬಂದ್ಬಿಟ್ಟು ನಿಮಗೆ ಏನಾದರೂ ಎರರ್ ಇದ್ದಾಗ ನೀವು ಪ್ರಿವ್ಯೂ ನೋಡ್ಕೋಬೋದು ಇಲ್ಲಿ. ಓಕೆನಾ? ನಿಮಗೆ ಪ್ರಿವ್ಯೂ ನೋಡೋ ಅವಶ್ಯಕತೆ ಇಲ್ಲ ಅಂದರೆ ಇದು ಬಂದ್ಬಿಟ್ಟು ನಿಮಗೆ ಪ್ರಿವ್ಯೂ ಆಪ್ಷನ್. ಪ್ರಿವ್ಯೂ ನೋಡೋ ಅವಶ್ಯಕತೆ ಇಲ್ಲ ಅಂದರೆ ನೋ ಪ್ರಿವ್ಯೂ ಅಂತೇಳಿ ಇಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ನೀವು ಪ್ರಿವ್ಯೂ ನೋಡೋ ಅವಶ್ಯಕತೆ ಇಲ್ಲ ಅಂದರೆ. ಓಕೆನಾ? ಇದು ಬಂದ್ಬಿಟ್ಟು ಪ್ರಿವ್ಯೂ. ಓಕೆ, ಇದರಲ್ಲಿ 2 ಥರ ಬರುತ್ತೆ. ಅಟ್ಯಾಚ್ಡ್ ಪ್ರಿವ್ಯೂ, ಅನ್ಅಟ್ಯಾಚ್ಡ್ ಪ್ರಿವ್ಯೂ. ಅಂದರೆ ಇದು ಇಲ್ಯೂಷನೇಷನಲ್ಲಿ ತೋರಿಸುತ್ತೆ, ಇದು ಎಕ್ಸಾಕ್ಟ್ ತೋರಿಸುತ್ತೆ. ನಿಮಗೆ ಅಟ್ಯಾಚ್ಡ್ ಪ್ರಿವ್ಯೂ ಬೇಕಂದರೆ ಇದನ್ನು ಯೂಸ್ ಮಾಡ್ಕೊಳ್ಳಿ, ಅನ್ಅಟ್ಯಾಚ್ ಬೇಕಂದರೆ ಇದನ್ನ ಯೂಸ್ ಮಾಡ್ಕೊಳ್ಳಿ. ಇವೆರಡು ಏನಕ್ಕೆ ಸೇಮ್ ತೋರಿಸುತ್ತೆ, ಏನಕ್ಕೆ ಇದನ್ನ ಯೂಸ್ ಮಾಡಬೇಕು ಅಂದರೆ ಫೀಚರ್ಸ್ ತುಂಬ ಜಾಸ್ತಿ ಆಗ್ತಾ ಹೋದಂಗೆಲ್ಲ ನೀವು ಅಟ್ಯಾಚ್ಡ್ ಪ್ರಿವ್ಯೂನ ಯೂಸ್ ಮಾಡಿದಾಗ ಏನಾಗುತ್ತೆ, ಸ್ಲೋ ಆಗ್ತಾ ಹೋಗುತ್ತೆ. ನೀವು ಅನ್ಅಟ್ಯಾಚ್ನ ಆವಾಗ ಯೂಸ್ ಮಾಡಿದಾಗ ಏನಾಗುತ್ತೆ, ನೀವು ಫಸ್ಟಲ್ಲಿ ಏನು ಯೂಸ್ ಮಾಡ್ತಾ ಇದ್ದೀರೋ ಅದೇ ಥರ ಫಾಸ್ಟಾಗಿ ವರ್ಕ್ ಆಗ್ತಾ ಹೋಗುತ್ತೆ. ಅಟ್ಯಾಚ್ದಲ್ಲಿ ನಿಮಗೆ ಸೇಮ್ ಸ್ವಲ್ಪ ಫೀಚರ್ ಇದ್ದಾಗ ಏನೂ ಸಮಸ್ಯೆ ಆಗಲ್ಲ.
ಫೀಚರ್ಸ್ ಜಾಸ್ತಿ ಇದ್ದಾಗ ನಿಮಗೆ ಸಮಸ್ಯೆ ಕೊಡುತ್ತೆ. ಓಕೆನಾ. ನೆಕ್ಸ್ಟ್ ಇದೇನೆಂದರೆ ಈ ಪ್ರಿವ್ಯೂ ಏನಪ್ಪ ಅಂದರೆ ನಿಮಗೆ ಓಕೆ ಆದಮೇಲೆ ಯಾವ ರೀತಿ ಕಾಣುತ್ತೆ ಬಾಡಿ ಅನ್ನೋದನ್ನ ಇಲ್ಲಿ ನೀವು ನೋಡ್ಬೋದು. ಓಕೆ, ನಾನು ಎಕ್ಸ್ಟ್ರೂಡ್ ಕೊಟ್ಟು ಆದಮೇಲೆ ಬಾಡಿ ಯಾವ ರೀತಿ ಕಾಣುತ್ತೆ ಅನ್ನೋದನ್ನ ಇಲ್ಲಿ ನೀವು ನೋಡ್ಬೋದಾಗಿರ್ತದೆ. ಓಕೆ, ನಿಮಗೆ ಈಗ ಎಕ್ಸ್ಟ್ರೂಡ್ ಬಗ್ಗೆ ತಿಳ್ಕೊಂಡ್ರೆ ನಾನು ಅಲ್ಲಿ ಏನು ರೀನೇಮ್ ಮಾಡಿದ್ದೆ ಆ ರೀನೇಮ್ ಇಲ್ಲಾಗಿದೆ ನೋಡಿ, ಮೇನ್ ಬಾಡಿ ಅಂತೇಳಿ. ಓಕೆ, ನೀವು ಯಾವ ಥರ ಬೇಕಾದ್ರೂ ನೇಮ್ ಕೊಡ್ಬೋದು. ಇಲ್ಲ ಬೈ ಡಿಫಾಲ್ಟೇ ಬೇಕಂದ್ರೆ ಬೈ ಡಿಫಾಲ್ಟೇ ಓಕೆ. ಓಕೆನಾ. ನಿಮಗೆ ಎಕ್ಸ್ಟ್ರೂಡ್ ಬಗ್ಗೆ ಗೊತ್ತಾಗ್ತೀಗ ಎಕ್ಸ್ಟ್ರೂಡ್ ಕಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ನನಗೆ ಎಕ್ಸ್ಟ್ರೂಡ್ ಕಟ್ ಸೆಂಟ್ರ್ ಪ್ಲೇಯಿಂದ ಬೇಕು. ಸೊ ನಾನೇನು ಮಾಡ್ತೀನಿ, ನಿಮಗೆ ಆಗಲೇ ಹೇಳಿದ್ನಲ್ಲ ನಾನು ಏನಕ್ಕೆ ಅನ್ಲಿಂಕ್ ಮಾಡ್ತೀನಿ ಅಂತ ಈಗ ಹೇಳ್ತೀನಿ ಕೇಳಿ. ಈಗ ನೀವು ಡೈರೆಕ್ಟಾಗಿ ಪ್ರತಿ ಇದಕ್ಕೂ ನೀವು ಎಕ್ಸ್ಟ್ರೂಡ್ಗೆ ಸ್ಕೆಚ್ನೇ ಸೆಲೆಕ್ಟ್ ಮಾಡ್ಬೇಕಂತಿಲ್ಲ. ಇದು ಸ್ಕೆಚ್ ಆಪ್ಷನ್ ಇದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಬೇಕಂತಿಲ್ಲ. ಓಕೆನಾ. ನಾನು ಡೈರೆಕ್ಟ್ ಎಕ್ಸ್ಟ್ರೂಡ್ ಸೆಲೆಕ್ಟ್ ಮಾಡಿ ಯಾವ ಪ್ಲೇನಿಗೆ ನನಗೆ ಸ್ಕೆಚ್ ಆಗಬೇಕು ಆ ಸ್ಕೆಚ್ ಪ್ಲೇನ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟು ಸ್ಕೆಚ್ ವ್ಯೂಗೆ ಹೋಗ್ತೀನಿ. ಓಕೆನಾ. ನೆಕ್ಸ್ಟ್ ಏನಿರುತ್ತೆ, ನನಗೆ ಸೆಂಟ್ರಿಂದ ನನಗೆ ಡೈಮೆನ್ಷನ್ ನೋಡಿ. ಈಗ ನನಗೆ ಎರಡು ಈಕ್ವಲ್ ಬೇಕಿದ್ದು, ನಾನೇನು ಮಾಡ್ತೀನಿ ಅವಾಗ ಈಕ್ವಲ್ ಆಪ್ಷನ್ನ ಯೂಸ್ ಮಾಡ್ತೀನಿ. ಓಕೆ, ನಿಮಗೆ ಇದ್ರ ಬಗ್ಗೆ ಗೊತ್ತಾಗಿಲ್ಲ ಅಂದರೆ ನೀವು ಲಾಸ್ಟ್ ಕ್ಲಾಸ್ನ ನೋಡ್ಬೋದು ಹೋಗಿ. ಓಕೆ, ಈಕ್ವಲ್ ಬಗ್ಗೆ ಇಲ್ಲಿ ಪ್ರತಿಯೊಂದು ಏನೇನು ಆಪ್ಷನ್ ಬರುತ್ತೆ ಪ್ರತಿಯೊಂದ್ರ ಬಗ್ಗೆ ನಾನು ಅದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ತಿಳಿಸ್ಕೊಟ್ಟಿದ್ದೀನಿ. ಓಕೆ, ನನಗೆ 60 ಬೇಕು. ನನಗಿದು ಬಂದ್ಬಿಟ್ಟು ಇದರಲ್ಲಿ ಪಾಕೆಟ್ ಆಗಬೇಕು, ಕಟ್ ಆಗಬೇಕು. ಡೈರೆಕ್ಟಾಗಿ ನಿಮಗೆ ಇದು ಕಟ್ ಆಗಿಲ್ಲ, ಈ ಥರ ಬಂತು. ಈ ಥರ ಬಂದಾಗ ನಿಮಗೆ ಸಾಲಿಡ್ ಬಾಡಿ ಆಗಿದೆ, ಅದು ಎಕ್ಸ್ಟ್ರೂಡ್ ಕಟ್ ಆಗಿಲ್ಲ ಅಂತ ಅರ್ಥ. ಇದು ಬಂದ್ಬಿಟ್ಟು ನಿಮಗೆ ಈ ಆಪ್ಷನ್ ಆನ್ ಆಗಿರಬೇಕಾಗುತ್ತೆ. ಇದೇನಿದು ಎಕ್ಸ್ಟ್ರೂಡ್ ಆಸ್ ಎ ಸಾಲಿಡ್, ಈ ಆಪ್ಷನ್ ನಿಮಗೆ ಆನ್ ಆಗಿರಬೇಕಾಗುತ್ತೆ. ನಿಮಗೆ ಇಲ್ಲಿ ಬಂದ್ಬಿಟ್ಟು ಏನಾಗುತ್ತೆ, ಇದು ಕಟ್ ಆಗಬೇಕಂದ್ರೆ ಕಟ್ ಆಗಿರೋ ಆಪ್ಷನ್ ಈ ಥರ ಕಾಣಲ್ಲ. ಇಲ್ಲಿ ರಿಮೂವ್ ಅಂತ ಒಂದು ಆಪ್ಷನ್ ಇದೆ. ರಿಮೂವ್ ಮಟೀರಿಯಲ್ ಕಟ್ಟಾಗಿ ಏನಾಗುತ್ತೆ ಅಂದರೆ ಕಟ್ ಆಗಿರೋ ಬಾಡಿ ಹೈಲೈಟ್ ಆಗುತ್ತೆ, ನೀವೇನು ಡೈಮೆನ್ಷನ್ ಕೊಟ್ಟಿರುತ್ತೆ ಅದು. ಬಟ್ ಇಲ್ಲಿ ಎಕ್ಸ್ಟ್ರೂಡ್ ಅಂತ ಇದ್ದಾಗ ಎಕ್ಸ್ಟ್ರೂಡ್ ಆಗಿರೋ ಬಾಡಿ ಹೈಲೈಟ್ ಆಗುತ್ತೆ. ನೀವು ಏನು ಕಟ್ ಮಾಡಿರ್ತೀರೋ ಅದನ್ನು ಇಲ್ಲಿ ಈ ಥರ ಹೈಲೈಟ್ ಆದಾಗ ನೀವು ಪ್ರಿವ್ಯೂವಲ್ಲಿ ನೋಡ್ಕೋಬೋದು. ಓಕೆನಾ. ನನಗೆ ಈ ಕಡೆಗೂ ಇದೆ, ಈ ಕಡೆಗೂ ಹಾಕಬೇಕು ಅಂದರೆ ಸೇಮ್ ಏನಿಲ್ಲ, ಇಲ್ಲಿ ನೀವು ಸಿಮಿಟ್ರಿ ಆದರೂ ಕೊಡ್ಬೋದು. ಸಿಮಿಟ್ರಿ ನಾನು ಎಕ್ಸ್ಟೆಂಡ್ ಮಾಡಿದೆ. ಓಕೆ, ಇಲ್ಲ ನನಗೆ ಫುಲ್ ಬಾಡಿನೇ ಬೇಕು ಕಂಟಿನ್ಯೂಸ್ ಅಂದರೆ ಸೆಲೆಕ್ಟ್ ಥ್ರೂ ಅಂತ ಕೊಟ್ಟಾಗ ಈ ಕಡೆ ಸೆಲೆಕ್ಟ್ ಥ್ರೂ ಆಯಿತು. ಓಕೆ, ಹೋಲ್ ಅಂತ ಕೊಟ್ಟಾಗ ಒಂದು ಸೆಕೆಂಡ್ ಇದರಲ್ಲಿ ಎಕ್ಸ್ಟ್ರೂಡ್ ಕಟ್ಲಿ ತುಂಬ ಆಪ್ಷನ್ಸ್ ಬರುತ್ತೆ. ಇದರಲ್ಲೂ ಸೇಮ್ ನೀವೇನು ವ್ಯಾಲ್ಯೂ ಎಂಟರ್ ಮಾಡ್ತೀರೋ ಫಸ್ಟ್ ಒಂದಲ್ಲಿ ಅದು ಆಗ್ತಾ ಹೋಗುತ್ತೆ. ಸೆಕೆಂಡ್ ಒಂದು ಸಿಮಿಟ್ರಿಲಿ ನೀವೇನು ವ್ಯಾಲ್ಯೂ ಕೊಡ್ತೀರೋ ಬೋತ್ ಸೈಡ್ ಸ್ಪ್ಲಿಟ್ ಆಗ್ತಾ ಹೋಗುತ್ತೆ. ಓಕೆನಾ. ಇದು ಬಂದ್ಬಿಟ್ಟು ನಿಮಗೆ ಎಕ್ಸ್ಟ್ರೂಡ್ ಅಪ್ ಟು ನೆಕ್ಸ್ಟ್ ಸರ್ಫೇಸ್. ನಿಮ್ಗೆ ಯಾವ ಸರ್ಫೇಸ್ ಬೇಕೋ ಆ ಸರ್ಫೇಸ್ ಅದೇ ತಗೊಳುತ್ತೆ. ಈ ಸ್ಕೆಚ್ ಆಗಿ ನೆಕ್ಸ್ಟ್ ಸ್ಕೆಚ್ಚಿಗೆ ಯಾವ ಸರ್ಫೇಸ್ ಇರುತ್ತೋ ಆ ಸರ್ಫೇಸ್ನ ಈ ಡೈರೆಕ್ಷನ್ ಇದ್ದಾಗ ಈ ಸರ್ಫೇಸ್ ತಗೊಳುತ್ತೆ, ಈ ಕಡೆ ಡೈರೆಕ್ಷನ್ ಇದ್ದಾಗ ಈ ಕಡೆ ಸರ್ಫೇಸ್ ತಗೊಳುತ್ತೆ. ಓಕೆನಾ. ಇದು ಬಂದ್ಬಿಟ್ಟು ನಿಮಗೆ ಇಂಟರ್ಸೆಕ್ಟೆಡ್ ಫೀಚರ್ಸ್. ಇದು ಇಂಟರ್ಸೆಕ್ಟೆಡ್ ಫೀಚರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ತಾ ಹೋಗುತ್ತೆ. ಇದರ ಅವಶ್ಯಕತೆ ನಿಮ್ಗೆ ಇಲ್ಲ. ಇದು ಬಂದ್ಬಿಟ್ಟು ನೀವು ಏನು ಪ್ಲೇನ್ ಸೆಲೆಕ್ಟ್ ಮಾಡ್ತಾರೋ ಆ ಪ್ಲೇನ್ವರೆಗೂ ಮಾತ್ರ ತಗೊಳುತ್ತೆ ಇದು. ಓಕೆನಾ. ಇದು ಸೇಮ್ ನೀವು ಏನು ಪ್ಲೇನ್ ಸೆಲೆಕ್ಟ್ ಮಾಡ್ತಾರೆ, ಈ ಕಡೆ ಪ್ಲೇನ್ ಸೆಲೆಕ್ಟ್ ಮಾಡಿದ್ರೆ ಈ ಕಡೆ ಪ್ಲೇನ್ ಸೆಲೆಕ್ಟ್ ಆಗುತ್ತೆ, ಈ ಕಡೆ ಸೆಲೆಕ್ಟ್ ಮಾಡಿದಾಗ ಈ ಕಡೆ ಆಗುತ್ತೆ. ಇದು ಸೆಲೆಕ್ಟ್ ಮಾಡಿದಾಗ ಅದು ಆಗುತ್ತೆ. ನೀವು ಏನು ಎಲ್ಲಿವರೆಗೂ ಎಕ್ಸ್ಟ್ರಾ ಕಟ್ ಆಗಬೇಕಾಗಿರುತ್ತೋ ಅಲ್ಲಿವರೆಗೂ ಇದು ಹೋಗುತ್ತೆ. ಈಗ ಒಂದು ಸೈಡ್ ಆಯಿತು, ಇನ್ನೊಂದು ಸೈಡ್ ನನಗೆ ಫುಲ್ ಅವಶ್ಯಕತೆ ಇಲ್ಲ, ಒಂದು ಸ್ವಲ್ಪ ಹೋಗ್ಬೇಕು, ಒಂದು 10 mm ಡೆಪ್ತಿಗೆ ಹೋಗಬೇಕು. ಸೊ ಆಪ್ಷನಲ್ಲಿ ಬಂದುಬಿಟ್ಟು ನೀವು ಇಲ್ಲಿ ನನ್ನ ಇರುತ್ತೆ, ಇದನ್ನ ಬ್ಲೈಂಡಲ್ಲಿ ನಿಮಗೆ ಏನು ವ್ಯಾಲ್ಯೂ ಬೇಕೋ ಆ ವ್ಯಾಲ್ಯೂ ಎಂಟ್ರ್ ಮಾಡಿದಾಗ ಏನಾಗುತ್ತೆ ಅಷ್ಟೇ, ನೀವೇನು ಕೊಟ್ಟಿರ್ತಾರೆ ಅಷ್ಟೇ ವ್ಯಾಲ್ಯೂ ಮಾತ್ರ ಆಗಿರುತ್ತೆ. ಇಲ್ಲ ನನಗೆ ಆ ಕಡೆ ಗೊತ್ತಿರಬೇಕಂದ್ರೆ ನೀವು ಇಲ್ಲೇ ಕೊಡ್ಬೋದು. ನೆಕ್ಸ್ಟ್ ಇಲ್ಲಿದೆಯಲ್ಲ, ನೆಕ್ಸ್ಟ್ ಅಪ್ ಟು ನೆಕ್ಸ್ಟ್ ಸರ್ಫೇಸ್ ಇದಕ್ಕೇನು ಇದೆ, ಸೊ ಅದು ಬರುತ್ತೆ. ಆ್ಯಡ್ ಟೇಪರ್ ನಿಮಗೆ ಲಾಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡಿದಾಗ ಸೇಮ್ ನಿಮ್ಗೆ ಇಲ್ಲೂ ಟೇಪರ್ ಸಹ ಆ್ಯಡ್ ಮಾಡ್ತಾ ಹೋಗ್ಬೋದು. ಓಕೆನಾ. ನನಗೆ ಇಲ್ಲಿ ಅದರ ಅವಶ್ಯಕತೆ ಇಲ್ಲ. ಈಗ ಎಕ್ಸ್ಟ್ರೂಡಲ್ಲಿ ಏನೇನು ಫೀಚರ್ಸ್ ಇದೆ, ಎಕ್ಸ್ಟ್ರೂಡು ಮತ್ತು ಎಕ್ಸ್ಟ್ರೂಡ್ ಕಟ್ ಬಗ್ಗೆ ನಿಮಗೆ ತಿಳಿತಾ ಹೋಯ್ತು. ಓಕೆನಾ. ನಾನು ಇದನ್ನ ಓಕೆ ಇದೊಂದು ನಿಮ್ಗೆ ಇನ್ನೊಂದು ಹೇಳ್ತಾ ಹೋಗ್ತೀನಿ. ಈಗ ನನಗೆ ಇಲ್ಲಿ ಮೇಲೆ ಹೋಗ್ಬೇಕಾಗಿರುತ್ತೆ. ಓಕೆನಾ. ನೀವು ಇದನ್ನಾದರೂ ಇಲ್ಲಿ ಈ ಥರ ಟ್ರ್ಯಾಕ್ ಮಾಡ್ಬೋದು, ಅಥವಾ ಇಲ್ಲಿ ಇನ್ಸರ್ಟ್ ನಿಮಗೆ ಎಲ್ಲಿ ಮೇಲೆ ಹೋಗಬೇಕು ಆ ಪಿಕ್ಚರ್ನ ಸೆಲೆಕ್ಟ್ ಮಾಡಿ ಅಲ್ಲಿ ರೈಟ್ ಕ್ಲಿಕ್ ಮಾಡಿ ಇನ್ಸರ್ಟ್ ಇಯರ್ ಅಂತ ಇರುತ್ತೆ, ಅಲ್ಲಿ ನೀವು ಕ್ಲಿಕ್ ಮಾಡಿದಾಗ ಓಕೆ ಫಸ್ಟ್ ಪಿಕ್ಚರ್ ನನಗೆ ಇಲ್ಲಿ ಬರಬೇಕಿದು. ಈ ಆರೋ ಮಾರ್ಕ್ಸು ಎಲ್ಲಿರುತ್ತೋ ಆ ಪಿಕ್ಚರ್ ಮಾತ್ರ ನಿಮಗೆ ಹೈಲೈಟಾಗಿ ಕಾಣುತ್ತೆ. ಓಕೆನಾ.
ಇಲ್ಲಷ್ಟೇ ಇದೆ. ಸೊ ನನಗೆ ಸ್ಕೆಚ್ ಅಷ್ಟೇ ಕಾಣ್ತಾ ಇದೆ. ಓಕೆ, ಇಲ್ಲಿದೆ, ಈ ಬಾಡಿ ಅಷ್ಟೇ ಕಾಣ್ತಾ ಇದೆ. ಆರೋ ಮಾರ್ಕ್ ಇಲ್ಲಿದೆ, ಇದಷ್ಟೇ ನನಗೆ ಕಾಣ್ತಾ ಇದೆ. ಓಕೆನಾ? ಈ ಥರ ನಿಮಗೆ ಯಾರೋ ಮಾರ್ಕ್ ಎಲ್ಲಿರುತ್ತೋ ಅಲ್ಲಿ ಮಾತ್ರ. ನಿಮ್ಗೆ ಇನ್ನೊಂದು ಏನಾಗುತ್ತೆ ಅಂದರೆ, ಇಲ್ಲಿ ಕೊನೆ ಫೀಚರ್ ಇದೆ ಮಾತ್ರ. ಸೊ ನಾ ಇಲ್ಲಿದ್ದಾಗ ಆ ಇನ್ಸರ್ಟ್ ಇಯರ್ನ ಇಲ್ಲಿ ಯೂಸ್ ಮಾಡೋಕ್ಕಲ್ಲ. ಅವಾಗ ಏನು ಮಾಡಬೇಕು, ಇನ್ಸರ್ಟ್ ಇಯರ್ ಮೇಲೆ ಕ್ಲಿಕ್ ಮಾಡಿ ನನಗೆ ಎಕ್ಸಿಟ್ ಇನ್ಸರ್ಟ್ ಮೋಡ್ ಅಂತ ಕೊಟ್ಟಾಗ ಲಾಸ್ಟ್ ಸ್ಕೆಚ್ ಯಾವುದಿರುತ್ತೋ ಡೈರೆಕ್ಟಾಗಿ ಅಲ್ಲಿ ಹೋಗುತ್ತೆ ಅದು. ಓಕೆನಾ? ಲಾಸ್ಟ್ ಸ್ಕೆಚ್ ಏನಿರುತ್ತೋ ಅಲ್ಲಿಗೆ ಹೋಗುತ್ತೆ ಅದು. ನೀವೀಗ ಒಂದು 550 60 ಎಕ್ಸ್ಟ್ರೋಡ್ ಇರುತ್ತೆ, ನೀವು ಫಸ್ಟ್ ಸೆಕೆಂಡ್ ಹೋಗಿರ್ತೀರ. ಓಕೆನಾ? ಸೀದಾ ನೀವು ಲಾಸ್ಟಿಗೆ ಬರಬೇಕು ಅಂದರೆ, ಸೆಕೆಂಡ್ ಅಂತ ಹಿಡಿದು ಲಾಸ್ಟಿಗೆ ಬರಬೇಕಂದ್ರೆ ನೀವು ಏನು ಮಾಡಬೇಕು, ಸಿಂಪಲ್ ಇಲ್ಲಿ ಇನ್ಸರ್ಟ್ ಇಯರ್ ಮೇಲೆ ಕ್ಲಿಕ್ ಮಾಡಿ ಎಕ್ಸಿಟ್ ಇನ್ಸರ್ಟ್ ಮೋಡ್ ಅಂತ ಇರುತ್ತೆ, ಅದಕ್ಕೆ ನೀವು ಕ್ಲಿಕ್ ಮಾಡಿದಾಗ ಅದು ಡೈರೆಕ್ಟಾಗಿ ನಿಮಗೆ ಕೊನೆಗೆ ಕರ್ಕೊಂಡು ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ನಾನು ನಿಮಗೆ ರಿವಾಲ್ವ್ ಬಗ್ಗೆ ಇದನ್ನೆಲ್ಲ ಡಿಲೀಟ್ ಮಾಡಿಬಿಟ್ಟು ಎಕ್ಸ್ಟ್ರೋಡ್ ಡಿಲೀಟ್ ಮಾಡಿಬಿಟ್ಟು ರಿವಾಲ್ವ್ ಬಗ್ಗೆ ತಿಳಿಸ್ತಾ ಹೋಗ್ತೀನಿ. ಇದು ರಿವಾಲ್ವ್ ಆಪ್ಷನ್. ಸೇಮ್ ಇಲ್ಲೇ ನೀವು ಸ್ಕೆಚ್ ಬೇಕಾದರೆ ಸ್ಕೆಚ್ನ ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ರಿವಾಲ್ವ್ ನನಗೆ ಸ್ಕೆಚೇ ಬೇಡ ಡೈರೆಕ್ಟಾಗಿ ರಿವಾಲ್ವೇ ಹೋಗ್ತೀನಿ ಅಂದರೆ ರಿವಾಲ್ವ್ ಹೋಗಿ ಫ್ರಂಟ್ ಪ್ಲೇನು. ಓಕೆ, ನೆಕ್ಸ್ಟು ನಾರ್ಮಲ್ ವ್ಯೂ. ಓಕೆ, ಇಲ್ಲಿ ಬಂದುಬಿಟ್ಟು ನನಗೆ ರಿವಾಲ್ವಲ್ಲಿ ಏನಪ್ಪ ಅಂದರೆ, ನೀವು ರಿವಾಲ್ವ್ ಈ ಕಡೆ ಆಗಬೇಕು. ಇಲ್ಲಿ ಕಾಣ್ತಿದ್ದಲ್ಲ, ನಾನು ಕರ್ಸು ರೊಟೇಟ್ ಆಗ್ತಿದೆಯಲ್ಲ, ಈ ಕಡೆ ಆಗಬೇಕು ಅಂದರೆ ಸೆಂಟ್ರಲ್ ಲೈನ್ ಇಲ್ಲಿ ಹಾಕಬೇಕು. ನನಗೆ ಈ ಕಡೆ ಆಗಬೇಕು ಅಂದರೆ ಸೆಂಟ್ರಲ್ ಲೈನ್ ಇಲ್ಲಿ ಹಾಕಬೇಕು. ಬಟ್ ಇಲ್ಲೇನಪ್ಪ ಅಂದರೆ ಸೆಂಟ್ರಲ್ ಲೈನ್ ಮಸ್ಟ್ ಆ್ಯಂಡ್ ಶುಡ್, ಸೆಂಟ್ರಲ್ ಲೈನನ್ನು ಹಾಕಲೇಬೇಕಾಗುತ್ತೆ. ನೀವು ಮುಂದೆ ಸೆಂಟ್ರಲ್ ಲೈನ್ ಹಾಕದೇ ಥರ ಮಾಡ್ಬೋದು, ಬಟ್ ಅದು ಸೆಲೆಕ್ಟ್ ಮಾಡೋದು ತುಂಬ ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಸೊ ನಾವು ಅದ್ರ ಬದಲು ಏನು ಮಾಡಬೇಕಾಗುತ್ತೆ, ನಾವು ಇದನ್ನು ಸೆಂಟ್ರಲ್ ಲೈನ್ ಹಾಕಬೇಕಾಗುತ್ತೆ. ಸೆಂಟ್ರಲ್ ಲೈನ್ ಯಾವ ಥರ ಇರಬೇಕು ಅಂದರೆ, ನಮ್ಮ ರೆಫರೆನ್ಸ್ ಲೈನ್ಗೆ 0 ಆಗಿರಬೇಕು. ರೆಫರೆನ್ಸ್ ಲೈನ್ 0 ಆಗಿದ್ದಾಗ ನಮಗೆ XYZ ಕೋಆರ್ಡಿನೇಟಿಗೆ ಅದು 0 ಆಗಿ ಬರುತ್ತೆ. ಇಲ್ಲ ನೀವು ಸೆಂಟ್ರಲ್ ಲೈನ್ ಯಾವ ಕಡೆ ಹಾಕ್ತಿರೋ, ನೀವು ಇಲ್ಲಾದರೂ ಇಲ್ಲಿ ಹಾಕ್ತೀರಾ ಅಂತಂದರೆ ನಿಮಗೆ ಅಲ್ಲೇ ಬರುತ್ತೆ ಸೆಂಟ್ರಲ್ ಲೈನ್. ಓಕೆನಾ? ಸೆಂಟ್ರಲ್ ಲೈನ್ ಇಲ್ಲಿ ಹಾಕ್ತೀರಾ ಅಂತ ಅಂದಾಗ, ಸೆಂಟ್ರಲ್ ಲೈನ್ ನಿಮಗೆ ಇಲ್ಲಿ ಹಾಕ್ತೀನಿ ಅಂದಾಗ ನಿಮ್ಗೆ ಇಲ್ಲಿದ್ದಾನೆ ಸ್ಕೆಚ್ ಮೂವ್ ಅಂದರೆ ರಿವಾಲ್ವ್ ಮೂವ್ ಆಗುತ್ತೆ. ಇನ್ನೊಂದು ಏನಪ್ಪ ಅಂದರೆ, ಏನು ಆಗುತ್ತೆ ಅಂದರೆ, ನಾನು ಹೋಗ್ತೀನಿ, ಬಟ್ ನಿಮ್ಮದು ಏನಿರಬೇಕು, ಸೆಂಟ್ರಲ್ ಲೈನ್ಗೆ ಸ್ಕೆಚ್ಚು ಅಟ್ಯಾಚ್ ಆಗಿರಬೇಕು. ನೋಡಿ ನಂದು ಇದು 0 ಇದೆ, ಇದು 0 ಹಾಕ್ಬೇಕು ಈ ಥರ ನಿಮಗೆ. ಓಕೆನಾ? ನಾನೀಗ ಸೆಂಟ್ರಲ್ ಲೈನ್ ಹಾಕ್ತೀನಿ. ಓಕೆ, ಇದಾದಮೇಲೆ ನನಗೆ ಒಂದು ಡಯಾಮೀಟರ್ ಬೇಕು. ಡಯಾಮೀಟರ್ ಅಂದರೆ ನನಗೆ 300 ಡಯಾಮೀಟರ್. ಓಕೆ, ಸೆಂಟ್ರಲ್ ಲೈನ್ ಎಲ್ಲಿ ಹಾಕ್ತಿರ್ತೀವೋ ಅದು ಡಯಾಮೀಟರ್ ಫೇಸ್ ಆಗಿ ಕನ್ವರ್ಟ್ ಆಗುತ್ತೆ. ನಾನು ಇಲ್ಲಿ ಸೆಂಟ್ರಲ್ ಲೈನ್ ಹಾಕಿದ್ದೀನಿ, ಇದು ಡಯಾಮೀಟರ್ ಫೇಸ್ ಕನ್ವರ್ಟ್ ಆಯ್ತು ಈಗ. ಓಕೆನಾ? ಇದನ್ನ ಹಾಕಿದಾಗ ಇದು ಡಯಾಮೀಟರ್ ಫೇಸ್ ಆಗಿ ಕನ್ವರ್ಟ್ ಆಯಿತು. ಓಕೆ, ನೀವು ಎಲ್ಲಿ ಸೆಂಟ್ರಲ್ ಲೈನ್ ಹಾಕ್ತೀರಾ ಅದು ನಿಮಗೆ ಡಯಾಮೀಟರ್ ಫೇಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದು ಡಯಾಮೀಟರ್ ಫೇಸ್ ಆಗುತ್ತೆ ಅವಾಗ ಸೆಂಟ್ರಲ್ ಲೈನ್ ಹಾಕಿರೋ ಪ್ಲೇಸು, ಮತ್ತು ನಿಮಗೆ ಇದು ಬಂದುಬಿಟ್ಟು ಲೆಂತ್ ಆಗುತ್ತೆ. ಓಕೆ, ಇದರಲ್ಲಿ ಬಂದುಬಿಟ್ಟು ನಮಗೆ 2 ಮೆನ್ಷನ್ ಮಾಡೋಕ್ಕಾಗೋದು. ಆವಾಗ ನೀವು ಇಲ್ಲಿ ಓಕೆ ಕೊಟ್ಟಾಗ ನಿಮಗೆ ಇಲ್ಲಿ ರಿವಾಲ್ವ್ ಆಪ್ಷನ್ ಈ ಥರ ರೌಂಡ್ ಜಾಬ್ ಸಿಗುತ್ತೆ. ಓಕೆನಾ? ಇದರಲ್ಲಿ ಬಂದುಬಿಟ್ಟು ನಿಮಗೆ 2 ಆಪ್ಷನ್ ಇದೆ, ಸಿಮಿಟ್ರಿಕ್ ಇದೆ. ಓಕೆ, ನನಗೆ ಇದು ಬಂದುಬಿಟ್ಟು 180 ಡಿಗ್ರಿ ಸಾಕು. ಈ ರಿವಾಲ್ವ್ ಪಾರ್ಟ್ 180 ಡಿಗ್ರಿ ಬಂತು. ಬೇಡ, ನನಗೆ 270 ಡಿಗ್ರಿ ಬೇಕು. 270 ಡಿಗ್ರಿ ಎಕ್ಸಾಕ್ಟಾಗಿ ನೀವು ಏನು ಕೊಡ್ತೀರೋ ಆ ಥರ ಮೂವ್ ಆಗ್ತಾ ಹೋಗುತ್ತೆ. ಇಲ್ಲ ನನಗೆ ಅಪ್ ಟು ಪ್ಲೇನ್ ಬೇಕು, ನೀವು ಏನು ಪ್ಲೇನ್ ಸೆಲೆಕ್ಟ್ ಮಾಡ್ತೀರೋ ಆ ಪ್ಲೇನ್ವರೆಗೂ ಹೋಗುತ್ತೆ. ಅಥವಾ ನಿಮ್ಗೆ ಯಾವುದೋ ಒಂದು ಪಾಯಿಂಟ್ ಇರುತ್ತೆ, ಆ ಪಾಯಿಂಟ್ವರೆಗೂ ಇದು ಮೂವ್ ಆಗ್ತಾ ಹೋಗುತ್ತೆ. ಓಕೆನಾ? ನನಗೆ ಥ್ರೂ ಬೇಕಾಗಿರುತ್ತೆ, ನಾನು ಥ್ರೂನ ಸೆಲೆಕ್ಟ್ ಮಾಡ್ತೀನಿ. ನೀವು ಸೆಂಟ್ರಲ್ ಲೈನ್ ಏನಾದರೂ ಹಾಕಿಲ್ಲ ಅಂದರೆ ನೀವು ಇಲ್ಲಿ ಬಂದುಬಿಟ್ಟು ಸೆಂಟ್ರಲ್ ಲೈನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಬಂದುಬಿಟ್ಟು ಆಕ್ಸಿಸ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇನ್ ಕೇಸ್ ಅಲ್ಲಿ ಸೆಂಟ್ರಲ್ ಲೈನ್ ಇಲ್ಲ ಅಂದರೆ ನೀವು ಓನಾಗಿ ಮುಂಚೆ ಯಾವುದೂ ಸೆಂಟ್ರಲ್ ಲೈನ್ ಇಲ್ಲ ಅಂತ ನೀವು ಓನಾಗಿ ಸೆಂಟ್ರಲ್ ಲೈನ್ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಇನ್ನೊಂದು ಸೇಮ್ ಹೇಳಿದ್ನಲ್ಲ, ಸ್ಕೆಚ್ನ ನೀವು ಎಡಿಟ್ ಮಾಡಬೇಕು ಅಂದರೆ ಇಲ್ಲಿ ಏನೋ ಡೈಮೆನ್ಷನ್ ಚೇಂಜ್ ಮಾಡಬೇಕಂದ್ರೆ ಪ್ಲೇಸ್ಮೆಂಟಲ್ಲಿ ಬಂದುಬಿಟ್ಟು ಇಲ್ಲಿ ಸ್ಕೆಚ್ ಅಂತ ಇರುತ್ತೆ, ಸ್ಕೆಚ್ ಎಡಿಟ್. ನೀವು ಇಲ್ಲಿ ಏನಾದರೂ ಬಂದು ಚೇಂಜ್ ಮಾಡ್ಕೊಂಡ್ರೆ ಅದು ಚೇಂಜ್ ಆಗುತ್ತೆ. ಆಪ್ಷನ್ಸಲ್ಲಿ ಸೇಮ್ ನಿಮಗೆ ಆಗಲೇ ಹೇಳಿದ್ನಲ್ಲ, ಇದು ವೇರಿಯಬಲ್. ನನಗೆ ಇಲ್ಲಿ ಏನು ಬೇಕೋ ಆ ವ್ಯಾಲ್ಯೂ ಇಲ್ಲಿ ಕೊಡ್ಬೋದು. ಓಕೆ, ನನಗೆ ಈ ಕಡೆಗೂ ಅಷ್ಟೇ ವ್ಯಾಲ್ಯೂ ಬೇಕು. ಸೈಡ್ 1 ಸೈಡ್ 2 ಅಲ್ಲಿ ನನಗೆ ಬೇರೆ ಥರ ಬೇಕು, ಬೇರೆ ಥರ ನೀವು ಮಾಡ್ಕೊಳ್ಳಿ, ನಿಮ್ಗೆ ಯಾವ ಥರ ಬೇಕೋ ಆ ಥರ. ಓಕೆನಾ? ಇದು ಬಂದ್ಬಿಟ್ಟು ಅಪ್ ಟು ಪ್ಲೇನ್, ನನಗೆ ಪ್ಲೇನ್ವರೆಗೂ ಸಾಕು. ಆಪ್ಷನ್ಸಲ್ಲಿ ಹೋಗ್ಬಿಟ್ಟು ನನಗೆ ಯಾವುದೋ ಒಂದು ಪ್ಲೇಸ್ ಸೆಲೆಕ್ಟೆಡ್ ಪ್ಲೇನ್ಸ್ ಇರುತ್ತೆ. ನನ್ನ ಹತ್ರ ಇಲ್ಲಿ
ಈ ಪ್ಲೇನ್ ಇದೆ, ಓಕೆನಾ. ನಿಮ್ಗೆ ಯಾವುದಾದ್ರು ಬೇಕಾದರೆ ಪ್ಲೇನ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಅಥವಾ ಪಾಯಿಂಟರ್ ಕ್ರಿಯೇಟ್ ಮಾಡ್ಕೊಂಬಿಟ್ಟು ಅಲ್ಲಿವರೆಗೂ ನೀವು ಹಾಕಬೇಕಾಗುತ್ತೆ. ಓಕೆ, ನನಗಿದು ಮಾಡ್ಬಿಟ್ಟು ಬರೀ ಒಂದು 25 ಡಿಗ್ರಿ ಸಾಕು. 25 ಡಿಗ್ರಿ ಹಾಕಿದರೆ ನೀವು ಸಾಕಾಗುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿನ ಯೂಸ್ ಮಾಡ್ಕೋಬೋದು. ಓಕೆ, ನಾನು ಇವೆರಡು ನಿಮ್ಗೆ ಏನು ಕೈಲಿ ಇದು ಸೇಮ್ ಚಿಕನ್ ಇದು, ಓಕೆನಾ. ನಿಮಗೆ ಚಿಕನ್ ಅಂದರೆ ಈ ಥಿಕ್ನೆಸ್ ಏನು ಬೇಕು ನಿಮಗೆ, ಈ ಡಯಾಮೀಟರ್ ಇದೆ, ಈ ಔಟರ್ ಡಯಾಮೀಟರ್ ಒಳಗೆ ಏನು ಎಂಟರ್ ಮಾಡಿರ್ತೀರೋ ಆ ಡಯಾಮೀಟರ್ ಇಲ್ಲಿರುತ್ತೆ. ನೀವು ಬಂದ್ಬಿಟ್ಟು ಅಲ್ಲಿದ್ದ ನನಗೆ ಒಂದು 8 mm ಚಿಕನಿಗೆ ಬೇಕು. ಇನ್ಸೈಡ್ ಬೇಕಾ ಇನ್ಸೈಡ್, ಔಟ್ಸೈಡ್ ಬೇಕಾದಾಗ ಇದು ಔಟ್ಸೈಡ್ ಫೀಚರ್ಸ್ ಏನಾದರೂ ಪಾಸಿಬಿಲಿಟೀಸ್ ಇಲ್ಲ ಅಂದರೆ, ಏನಕ್ಕಂದರೆ ಈ ಥರ ಇದ್ದಾಗ, ಈ ಥರ ಇದೆಯಲ್ಲ ನನಗೆ ಸೆಂಟ್ರಿಂದ ಮೂವ್ ಆಗಿದೆ, ಸೊ ಈ ಥರ ಇದ್ದಾಗ ಔಟ್ಸೈಡ್ ಫಿಸಿಬಿಲಿಟೀಸ್ನ ತಗೊಳ್ಳಲ್ಲ ಅದು. ಓಕೆ, ಇಲ್ಲಿ ಹ್ಯಾಲೋ ಇರಬಾರ್ದು, ಅಲ್ಲಿ ಸೆಂಟ್ರಲ್ ಒಂದು ಪಾಯಿಂಟ್ ಇದೆಯಲ್ಲ ಇದರಿಂದ ಅದು ತಗೋತಾ ಇಲ್ಲ. ನಿಮ್ದು ಏನಾದರೂ ಸಾಲಿಡ್ ಬಾಡಿ ಇಲ್ಲಿ ಎಲ್ಲಿಂದನೂ ಬೇರೆ ಕಡೆ ಇದೆ ಅಂದರೆ ಅದು ಖಂಡಿತವಾಗೂ ತಗೋತಾ ಹೋಗುತ್ತೆ. ಓಕೆನಾ. ನಿಮಗೆ ಇಲ್ಲಿ ಇನ್ನೊಂದು ಇದು ಕಟ್ ಆಪ್ಷನ್, ನಿಮಗೆ ಏನಾದರೂ ರಿವಾಲ್ವ್ ಕಟ್ ಆಗಬೇಕು ಅಂದರೆ ಅದನ್ನ ಅದರಲ್ಲಿ ಈ ಆಪ್ಷನ್ ಆವಾಗ ಹೈಲೈಟ್ ಆಗುತ್ತೆ. ನಿಮಗೆ ಅದನ್ನ ಈಗ ತೋರಿಸ್ತಾ ಹೋಗ್ತೀನಿ. ಇದರಲ್ಲಿ ಇನ್ನೊಂದು ಏನಪ್ಪ ಅಂದರೆ ನಾರ್ಮಲ್ ವ್ಯೂ. ಓಕೆ, ಇದರಲ್ಲಿ ಇನ್ನೊಂದು ಏನು ಅಂದರೆ ನಾನೀಗ ಒಂದು ಲೈನ್ ಹಾಕ್ತೀನಿ, ಇದು ಸೆಂಟ್ರಲ್ ಲೈನ್. ಓಕೆ, ನನ್ನ ಸೆಂಟ್ರಲ್ ಲೈನ್ಗಿನ ಎಕ್ಸ್ಟ್ರಾ ಇದೆ, ನಾನು ಇಲ್ಲಿ ಕಾರ್ನರ್ ಮಾಡ್ತೀನಿ. ಕಾರ್ನರ್ ನನಗಿದೆ ಇನ್ವಿಸಿಬಲ್. ನಾನು ಈ ಲೈನ್ನ ಕ್ಲಿಕ್ ಮಾಡಿ ಇಲ್ಲಿ ಇದೆ ಕನ್ಸ್ಟ್ರಕ್ಷನ್ ಲೈನ್ ಅಂತ ಹೇಳಿದ್ನಲ್ಲ, ಇನ್ವಿಸಿಬಲ್ ಲೈನ್. ಓಕೆ, ಈ ಥರ ಮಾಡಿದಾಗ ಅದು ಸ್ಕೆಚ್ ತಗೊಳ್ಳಲ್ಲ. ಓಕೆ, ಸ್ಕೆಚ್ ಈಸ್ ಇನ್ಕಂಪ್ಲೀಟ್ ಫಾರ್ ದ ರೀಸನ್ಸ್. ಓಕೆ, ಇದು ಇನ್ಕಂಪ್ಲೀಟ್ ಆಗಿದೆ. ಏನಕ್ಕಂದರೆ ನಾವು ಸೆಂಟ್ರಲ್ ಲೈನ್ ಏನು ಹಾಕಿರ್ತೀವೋ ಅಲ್ಲಿದ್ದ ಪಾಸಿಟಿವ್ ಆಗಿದ್ದಾಗ ಸೆಂಟ್ರಲ್ ಲೈನ್ಗಿನ ಮೇಲೆ ಹೋದಾಗ ಅದು ರಿವಾಲ್ವ್ ತಗೊಳ್ಳಲ್ಲ. ಏನಕ್ಕಂದರೆ ಅದು ಸೆಂಟ್ರಲ್ ಲೈನ್ ಇದು ಸೆಂಟ್ರಲ್ ಲೈನ್ ಆಗಿರುತ್ತೆ. ಓಕೆನಾ. ನಾವು ಸೆಂಟ್ರಲ್ ಲೈನ್ಗೆ ನೆಗೆಟಿವ್ ಹೋದಾಗ ನಿಮಗೆ ಇಲ್ಲೊಂದು ಓವಲ್ ಆಗಿ ಕ್ರಿಯೇಟ್ ಆಗಿ ಅದು ಸೆಲೆಕ್ಟ್ ಆಗುತ್ತೆ ಈ ಥರ. ಗೊತ್ತಾಯ್ತಾ. ನಿಮ್ಗೆ ಏನಾಗಬೇಕು, ಯಾವತ್ತೂ ನೀವು ನಿಮ್ಮ ಸ್ಕೆಚ್ ಲೈನ್ ಬಂದ್ಬಿಟ್ಟು ಸೆಂಟ್ರಲ್ ಲೈನ್ನ ಮೀರಿ ಹೋಗಬಾರ್ದು. ಸೆಂಟ್ರಲ್ ಲೈನ್ ಒಳಗಿದ್ರೆ ಅದು ತಗೊಳುತ್ತೆ. ಏನಾದರೂ ನಿಮಗೆ ಸ್ಕೆಚ್ ರಿವಾಲ್ವ್ ಆಗ್ತಾ ಇಲ್ಲ, ಏನಾದರೂ ಸಮಸ್ಯೆ ಆಗ್ತಿದೆ ಅಂದರೆ ಮೇನ್ ರೀಸನ್ ಅದೇ ಆಗಿರುತ್ತೆ. ನೀವು ಒಂದು ಟೈಮ್ ಕ್ರಾಸ್ ಚೆಕ್ ಮಾಡ್ಕೋಬೇಕಾಗುತ್ತೆ ಅದನ್ನು. ಓಕೆನಾ. ನನಗಿದ್ರ ಅವಶ್ಯಕತೆ ಇಲ್ಲ, ಸೊ ನನಗಿದು 0 ಇದ್ದರೆ ಸಾಕು. ಝೀರೋನೂ ಮಾಡ್ಬೋದು, ಅಥವಾ ಇಲ್ಲಿ ಕೋಇನ್ಸೈಡೆಂಟ್ ಅಂತ ಲಾಸ್ಟ್ ಟೈಮ್ ನಿಮಗೆ ಹೇಳ್ಕೊಟ್ಟಿದ್ದಲ್ಲ, ಕೋಇನ್ಸೈಡ್ ನನಗೆ ಇಲ್ಲಿಗೆ 0 ಬೇಕು ಅಷ್ಟೇ. ಓಕೆನಾ. ನೀವು ಡೈಮೆನ್ಷನ್ಸ್ನ ಲಾಕ್ ಮಾಡಬೇಕು. ಡೈಮೆನ್ಷನ್ ಮೇಲೆ ಕ್ಲಿಕ್ ಮಾಡಿ ಲಾಕ್ ಅಂತ ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡಿದ್ರೆ ಸಾಕು, ಅದು ಲಾಕ್ ಆಗುತ್ತೆ. ಓಕೆ, ನನಗೆ ಇದ್ರ ಬಗ್ಗೆ ಈಗ ಇದು ಗೊತ್ತಾಯ್ತು, ರಿವಾಲ್ವ್ ಬಗ್ಗೆ ಗೊತ್ತಾಯ್ತು. ನೆಕ್ಸ್ಟ್ ನಿಮಗೆ ರಿವಾಲ್ವ್ ಕಟ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ನನಗೆ ಇದೇ ಪ್ಲೇನಿಗೆ ನನ್ನ ರಿವಾಲ್ವ್ನ ನಾನು ಫುಲ್ ಹಾಕ್ಕೋತೀನಿ. ಓಕೆ, ನನಗೆ ಇದನ್ನ ನನ್ನ ಒಂದೇ ಸೈಡ್ ಸಾಕಾಗಿರೋದ್ರಿಂದ ನನ್ನ ಹಾಕ್ಬಿಟ್ಟು ನನಗೆ ಇಲ್ಲಿ ಬಂದ್ಬಿಟ್ಟು ಥ್ರೂ ಕೊಡ್ತೀನಿ 360 ಡಿಗ್ರಿ. ನನಗೆ 360 ಡಿಗ್ರಿನ ರಿವಾಲ್ವ್ ಬೇಕಾಗಿರುತ್ತೆ. ನೆಕ್ಸ್ಟ್ ರಿವಾಲ್ವ್ ಕಟ್ ಆಗಬೇಕು. ರಿವಾಲ್ವ್ ಕಟ್ ಅಂತೇಳಿ ನನಗೆ ಈ ಪ್ಲೇನ್ ಮೇಲೆ ಆಗಬೇಕಿತ್ತು ರಿವಾಲ್ವ್ ಕಟ್. ಆ ಪ್ಲೇನ ಸೆಲೆಕ್ಟ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಸ್ಕೆಚ್ ವ್ಯೂ ನನಗೆ ಏನಾಗಬೇಕು, ಸೆಂಟ್ರಲ್ ಲೈನ್ ಫಸ್ಟು. ಸೆಂಟ್ರಲ್ ಲೈನ ಸೆಲೆಕ್ಟ್, ನನಗೆ ಇದು ರಿವಾಲ್ವ್ ಜಾಬ್ ಆಗಿರೋದ್ರಿಂದ ನಾನು ಇಲ್ಲೇ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇವಾಗ ಈ ಕಡೆ ಬೇಕು ಅಂದಾಗ ಈ ಕಡೆ ಹಾಕೊಂಡ್ಬಿಟ್ಟು ಇಲ್ಲಿ ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೋಬೋದು. ಅದನ್ನು ನಿಮಗೆ ಈಗ ತೋರಿಸ್ತೀನಿ. ನನಗೆ ಇಷ್ಟೇ ಸಾಕು. ನನಗೆ ಇಲ್ಲಿ ಬಂದ್ಬಿಟ್ಟು 300 mm, ಡಯಾಪ್ ಬಂದ್ಬಿಟ್ಟು 300 by 300. ನಾನೇನು ಮಾಡ್ತೀನಿ, 2 ಡೈಮೆನ್ಷನ್ನ ಕಂಟ್ರೋಲ್ ಹಿಡ್ಕೊಂಡ್ಬಿಟ್ಟು ಪ್ರೆಸ್ ಮಾಡ್ಕೊಂಡು ನಾನು ಲಾಕ್ ಮಾಡ್ತಾ ಹೋಗ್ತೀನಿ. ಓಕೆ, ನೆಕ್ಸ್ಟ್ ಓಕೆ ಕೊಟ್ಟಾಗ ಇಲ್ಲಿ ರಿವಾಲ್ವ್ ಕಟ್ ಆಪ್ಷನ್ ಅದೇ ಹೈಲೈಟ್ ಆಗುತ್ತೆ. ಈ ವಿಸಿಬಿಲಿಟೀಸ್ ಏನಾದರೂ ಅದು ಸಾಧ್ಯ ಇತ್ತು ರಿವಾಲ್ವ್ ಕಟ್ ಅಂದಾಗ ಅದೇ ಡೈರೆಕ್ಟಾಗಿ ರಿವಾಲ್ವ್ ಕಟ್ ಆಗುತ್ತೆ. ಓಕೆನಾ. ರಿವಾಲ್ವ್ ಕಟ್ ಹೈಲೈಟ್ ಆಗಿಲ್ಲ, ಆಪ್ಷನ್ ಏನು ಬರ್ತಾ ಇಲ್ಲ ಅಂದಾಗ ಇಲ್ಲಿ ರಿವಾಲ್ವ್ ಕಟ್ ಆಪ್ಷನ್ ಒಂಥರ ಹೈಲೈಟ್ ಮಾಡಿಬಿಟ್ಟು ಅವಾಗ ನಿಮಗೆ ರಿವಾಲ್ವ್ ಕಟ್ ಆಗ್ತಾ ಹೋಗುತ್ತೆ. ಓಕೆನಾ. ನಿಮ್ಗೆ ಈ ಥರ ಒಂದು ಗೊತ್ತಾಯ್ತು. ನೆಕ್ಸ್ಟ್ ನಾನು ಎಡಿಟಿಗೆ ಹೋಗ್ತೀನಿ. ನನಗೆ ಇಲ್ಲಿ ಬೇಕು ರಿವಾಲ್ವ್ ಕಟ್ ಅಂದಾಗ ಸೇಮ್ ಇಲ್ಲಿ ಸೆಂಟ್ರಲ್ ಲೈನ್ ಇಲ್ಲೊಂದು ಸೆಂಟ್ರಲ್ ಲೈನ್ ಹಾಕ್ತೀನಿ. ಓಕೆ, ಸೆಂಟ್ರಲ್ ಲೈನ್ಗೆ ನನಗೆ ಇಲ್ಲಿಂದ ಒಂದು 250 mm ಡಿಸ್ಟೆನ್ಸಲ್ಲಿ ಬೇಕು. ಓಕೆ, ನನಗೆ ಇದು ಬಂದ್ಬಿಟ್ಟು ನನಗೆ 250 ಡಯಾಮೀಟರ್ ಬೇಕು. ಲೆಂತ್ ನನಗೆ ಅಪ್ ಟು ಇಲ್ಲಿ ಏನಿದೆಯೋ ಆ ಸೆಂಟ್ರ್ವರೆಗೂ ಬೇಕು. ಇಲ್ಲ ಬೇಡ ಅಂದರೆ
ನೀವು ಅದನ್ನು ಇಲ್ಲಿ ನಾನು ಕೋಯಿನ್ಸೆಟ್ ಕೊಟ್ಟಿದ್ದೀನಿ ಅದನ್ನು ಚೇಂಜ್ ಮಾಡ್ಕೋಬೋದು. ಓಕೆ, ನಾನು ಎಲ್ಲ ಡೈಮೆನ್ಷನ್ನ ಕಂಟ್ರೋಲ್ ಹಿಡಿದ್ಬಿಟ್ಟು ನಾನು ಲಾಕ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ ಓಕೆ ಕೊಟ್ಟಾಗ ನೀವು ಯಾವ ಕಡೆ ಕೊಟ್ಟಿರ್ತೀರೋ ಆ ಕಡೆ ರಿವಾಲ್ವ್ ಕಟ್ ಆಗುತ್ತೆ. ಓಕೆನಾ, ನೀವು ಇಲ್ಲಿ ನೋಡ್ಬೋದು. ಓಕೆನಾ, ನೀವು ಈ ಥರ ನೋಡ್ಬೋದು. ನಿಮಗೆ ಯಾವ ಅವಶ್ಯಕತೆ ಇಲ್ಲ ಅದನ್ನ ಆಫ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ನಾನು ಯಾವುದೇ ಆ್ಯಕ್ಸಿಸ್ ಹಾಕಿಲ್ಲ, ಬಟ್ ಇಲ್ಲಿ ಆ್ಯಕ್ಸಿಸ್ಗಳು ಬಂದಿದೆ. ಏನಕ್ಕೆ ಬಂದಿದೆ ಅಂದರೆ ನಾನು ಹೇಳಿದ್ನಲ್ಲ, ರೌಂಡ್ ಜಾಬ್ ಇದ್ದಾಗ ಮಾತ್ರ ನಿಮಗೆ ಆ್ಯಕ್ಸಿಸ್ ಆಟೋಮೆಟಿಕ್ಕಾಗಿ ಅದೇ ಕ್ರಿಯೇಟ್ ಆಗುತ್ತೆ. ಎಷ್ಟು ರೌಂಡ್ ಜಾಬ್ ಇರುತ್ತೋ ಅಷ್ಟೇ ಆ್ಯಕ್ಸಿಸ್ ಆಟೋಮೆಟಿಕ್ಕಾಗಿ ಅದು ಕ್ರಿಯೇಟ್ ಆಗುತ್ತೆ. ಅಂದರೆ ನಾವು ಸೆಂಟ್ರಲನ್ನು ಹಾಕಿರ್ತೀವಲ್ಲ, ಆ ಕಾರಣದಿಂದ ಅದು ಕ್ರಿಯೇಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಚಾಂಪರಲ್ಲಿ 2 ಥರ ಆಪ್ಷನ್ ಇದೆ. ನಿಮಗೆ ಅದನ್ನ ತಿಳಿಸ್ತಾ ಹೋಗ್ತೀನಿ. ನನಗೆ ಎಲ್ಲಿ ಚಾಂಪರ್ ಆಗಬೇಕು, ಈ ಫೇಸಿಂದ ಈ ಫೇಸಿಗೆ ಚಾಂಪರ್ ಆಗಬೇಕು. ಈ ಥರ ಮಾಡಿದ್ರೆ ಏನಾಗುತ್ತೆ ಅಂದರೆ, ನೀವು ಇಲ್ಲಿ ತುಂಬ ಆಪ್ಷನ್ಸ್ಗಳಿದೆ. ಫಸ್ಟು ಸೆಟ್ಸ್ ಅಂತ ಹೇಳಿ ಹೋದಾಗ ನಿಮ್ಗೆ ಏನಾಗುತ್ತೆ ಅಂದರೆ, ನೀವು ಒಂದೇ ಚಾಂಪರ್ ಕೊಡೋಕ್ಕಾಗದು ಸೆಟ್ಟಲ್ಲಿ. ಮತ್ತು ನೀವು ಸೆಟ್ಟು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಇನ್ನೊಂದು ಚಾಂಪರ್ ಕೊಡಬೇಕು. ಓಕೆನಾ, ಫೇಸ್ ಟು ಫೇಸ್ ಕೊಟ್ಟಾಗ ಇದು ಫೇಸ್ ಟು ಫೇಸ್, ಈ ಫೇಸಿಂದ ಈ ಫೇಸಿಗೆ ಚಾಂಪರ್ ಕೊಟ್ಟಾಗ ಈ ಥರ ನೀವು ಬೇರೆ ಬೇರೆ ಥರ ಅಂದರೆ ಬೇರೆ ಬೇರೆ ಸೆಟ್ ಆ್ಯಡ್ ಆಗ್ತಾ ಹೋಗುತ್ತೆ. ನೀವು ಇಲ್ಲ ಒಂದೇ ಸೆಟ್ಟಲ್ಲೆಲ್ಲ ಆ್ಯಡ್ ಆಗಬೇಕಂದ್ರೆ ಏನು ಮಾಡಬೇಕು, ಇಲ್ಲಿ ನಿಮಗೆ ಒಂದು ಆರ್ಕ್ ಕಾಣ್ತಾ ಇದೆಯಲ್ಲ, ಈ ಥರ ಆರ್ಕ್ ಮೇಲೆ ಅಥವಾ ಹೈಲೈಟೆಡ್ ಏರಿಯಾ ಮೇಲೆ ನೀವು ಕ್ಲಿಕ್ ಮಾಡ್ತಾ ಹೋದಾಗ, ನೀವು ಅದರ ಹತ್ರ ಹೋದಾಗ ಅದು ಹೈಲೈಟ್ ಆಗುತ್ತೆ. ಓಕೆನಾ, ಸ್ವಲ್ಪ ನೀವು ಆ ಶಾರ್ಪ್ನೆಸ್ ಹತ್ರ ಹೋದಾಗ ಹೈಲೈಟ್ ಆಗುತ್ತೆ. ಅಲ್ಲಿ ನೀವು ಕೊಟ್ಟಾಗ ಒಂದೇ ಸೆಟ್ಟಲ್ಲಿ ನೀವು 3 ಚಾಂಪರ್ ಕೊಡ್ಬೋದು. ನನಗೆ 3ಕ್ಕೂ 15 ಚಾಂಪರ್ ಬೇಕು, 15 ನೀವು ಯಾವುದು ವ್ಯಾಲ್ಯೂ ಬೇಕೋ ಆ ವ್ಯಾಲ್ಯೂ ಇಲ್ಲಿ ಎಂಟ್ರಿ ಮಾಡ್ತಾ ಹೋಗ್ಬೋದು. ಓಕೆನಾ, ನೆಕ್ಸ್ಟ್ ನಾನು ಇಲ್ಲಿ ನಿಮಗೆ ಕ್ರಿಯೋ ಬೇಸಿಕ್ ಆಗಿರೋದ್ರಿಂದ ನೀವು ಇದ್ರ ಬಗ್ಗೆ ನಾನು ಹೇಳಕ್ಕೆ ಹೋಗಲ್ಲ. ತುಂಬ ಹೇಳಿ ನಿಮಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋಕ್ಕೆ ಹೋಗಲ್ಲ. ಯಾಕಂದರೆ ಇದರಲ್ಲಿ ತುಂಬ ಆಪ್ಷನ್ಸ್ ಇದೆ. ಓಕೆನಾ, ನನಗೆ ಅಪ್ ಟು ಎಲ್ಲಿವರೆಗೂ ಸ್ಟಾಪ್ ಆಗಬೇಕು. ಓಕೆ, ನನಗೆ ಇಲ್ಲೊಂದು ಚಾಂಪರ್ ಇದೆ. ಓಕೆ, ಇದು ಬಂದ್ಬಿಟ್ಟು ನಿಮಗೆ ಅಡ್ವಾನ್ಸ್ಡಲ್ಲಿ ಬರುತ್ತೆ. ನೆಕ್ಸ್ಟ್ ಟೈಪ್ಸ್ ಆಫ್ ಚಾಂಪರ್ ನಾನು ನಿಮಗೆ ಅಡ್ವಾನ್ಸ್ ಫೀಚರ್ ಬಂದಾಗ ನಿಮಗೆ ಅದನ್ನ ತಿಳಿಸ್ತಾ ಹೋಗ್ತೀನಿ. ಈ ಬೇಸಿಕ್ ಆಗಿರೋದ್ರಿಂದ ನಾನು ನಿಮಗೆ ಕ್ಲಮ್ಸಿ ಮಾಡೋಕ್ಕೆ ಹೋಗಲ್ಲ. ನೆಕ್ಸ್ಟ್ ರೌಂಡಲ್ಲೂ ಸಹ ಆಟೋ ರೌಂಡ್ ಅಂತ ಬರುತ್ತೆ, ಅದನ್ನ ನಾವು ಯೂಶಲಿ ಯೂಸ್ ಮಾಡಲ್ಲ. ಸೊ ಅದನ್ನು ನಾನು ನಿಮಗೆ ತೋರ್ಸೋಕ್ಕೂ ನಾನು ನಿಮ್ಗೆ ಅದನ್ನ ತೋರಿಸ್ತಾನಿಲ್ಲ. ರೌಂಡಲ್ಲಿ ಸೇಮ್ ನಿಮಗೆ ಫೇಸ್ ಟು ಫೇಸ್ ಸಿಗುತ್ತೆ. ಇಲ್ಲ ಅಂತಂದರೆ ನೀವು ಕಂಟ್ರೋಲ್ ಸೆಟ್ ಮಾಡಿದ್ರೆ ಬ್ಯಾಕ್ ಹೋಗುತ್ತೆ. ಮತ್ತು ನೀವು ಶಾರ್ಪ್ ಯಾವುದೇ ಒಂದು ಆಬ್ಜೆಕ್ಟಲ್ಲಿ ಶಾರ್ಪ್ ಏರಿಯಾಗೆ ಬಂದಾಗ ಅದು ಹೈಲೈಟ್ ಆಗುತ್ತೆ. ಅವಾಗ ನೀವು ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ರೌಂಡ್ ಆಪ್ಷನ್ ಬರುತ್ತೆ. ನಿಮ್ಗೆ ಎಷ್ಟು ಬೇಕು, 30 ಬೇಕಾ, 1 ಬೇಕಾ, 15 ಬೇಕಾ, ಇಲ್ಲ ನನಗೆ ಇದಕ್ಕೂ ಬೇರೆ ಬೇಕು, ಇದು ಒಂದೇ ಇದು ಬೇರೆ ಬೇಕು ಅಂದರೆ ನೀವೇನು ಮಾಡಬೇಕು, ಅವಾಗ ಇದನ್ನು ಕಂಟ್ರೋಲ್ ಹಿಡಿದ್ಬಿಟ್ಟು ಡಿಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು, ಇಲ್ಲಿ ನ್ಯೂ ಸೆಟ್ ಅಂತ ಇದೆ, ನ್ಯೂ ಸೆಟ್ ಅಂತ ಬಂದು ಇಲ್ಲಿ ನಿಮ್ಗೆ ಏನು ವ್ಯಾಲ್ಯೂ ಬೇಕಾಗಿ ಇಲ್ಲಿ 25 ಬೇಕು, ಈ ಥರ ಕೊಡ್ಬೋದು ನೀವು. ಓಕೆನಾ, ಈ ಥರ ಕೊಟ್ಟಾಗ ನಿಮಗೆ ಅನುಕೂಲ ಆಗುತ್ತೆ. ಇಲ್ಲ ನಮ್ಗೆ ಇಲ್ಲಿ ಬೇಡ ಹೊರಗಡೆ ಕೊಡ್ತೀನಿ ಅಂದರೆ ಇಲ್ಲಿ ನೀವು ರೈಟ್ ಕ್ಲಿಕ್ ಮಾಡಿ ಡಿಲೀಟ್ ಅಂತ ಮಾಡಿ ಓಕೆ ಕೊಟ್ಟು ಮತ್ತು ನೀವು ನೆಕ್ಸ್ಟ್ ರೌಂಡಿಗೆ ಬಂದಾಗ ನಿಮಗೆ ಇಲ್ಲಿ ಯಾವ ವ್ಯಾಲ್ಯೂ ಬೇಕು ಆ ವ್ಯಾಲ್ಯೂನ ಸಪ್ರೇಟಾಗಿ ಸಹ ಕೊಡ್ಬೋದು. ಇದರಲ್ಲಿ ನಾವು ಇದನ್ನ ಯೂಶಲಿ ರೇಡಿಯಸ್ ಅಂತ ಕರಿತೀವಿ, ಬಟ್ ವಿಯೋದಲ್ಲಿ ನಾವು ಇದನ್ನು ರೌಂಡ್ ಅಂತ ಕರಿತೀವಿ. ರೌಂಡಲ್ಲಿ ಸಹ ತುಂಬ ಆಪ್ಷನ್ಸ್ ಇದೆ, ವೇರಿಯೇಬಲ್ ರೌಂಡ್ಸು. ಅದನ್ನು ನಾನು ಚಾಂಪರು ಮತ್ತು ರೌಂಡ್ ಈ ಎರಡರ ಬಗ್ಗೆ ನಾನು ತಿಳಿಸ್ತಾ ಹೋಗ್ತೀನಿ. ಇವಾಗೆಲ್ಲ ಮುಂದಿನ ಕ್ಲಾಸಲ್ಲಿ ನಾನು ಅದನ್ನ ವೇರಿಯೇಬಲ್ಸ್, ಆವಾಗ ನಿಮಗೆ ಸಿಂಪಲ್ ಮಾಡಲ್ ಮಾಡೋಕ್ಕೆ ನಿಮಗೆ ಇಷ್ಟು ಸಾಕಾಗುತ್ತೆ. ನಿಮಗೆ ಅಡ್ವಾನ್ಸ್ಡ್ ಮಾಡಲಲ್ಲಿ ನಿಮಗೆ ಅದನ್ನ ತಿಳಿಸ್ತಾ ಹೋಗ್ತೀನಿ. ಓಕೆನಾ, ನಾನು ಇವತ್ತಿನ ಕ್ಲಾಸಲ್ಲಿ ಆ್ಯಕ್ಚುಲಿ ಓಲ್ ಆಪ್ಷನ್ ಹೇಳ್ಕೊಡ್ಬೇಕಿತ್ತು. ಸೊ ಇವತ್ತಿನ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಸೊ ಅದಕ್ಕೋಸ್ಕರ ಇದನ್ನು ಇಲ್ಲಿಗೆ ಮುಗಿಸಿ ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಓಲ್ ಆಪ್ಷನ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಓಕೆ, ನಾನು ಇಲ್ಲಿಗೆ ಈ ಕ್ಲಾಸ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.